Hello students, ಎಲ್ರಿಗೂ ನಮ್ಮ ಎಕ್ಸ್ಪರ್ಟ್ PYQ ಸೀರೀಸ್ಗೆ ಸ್ವಾಗತ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಆಸೆಟ್ಸ್ ಬೇಸಿಸ್ ಸಾಲ್ಟ್ಸ್ ಅಂತ ಹೇಳುವ ಚಾಪ್ಟರಿಂದ ಕಳೆದ 5 ವರ್ಷಗಳಲ್ಲಿ ಕೇಳಿರುವಂತಹ ಎಲ್ಲ ಕ್ವೆಶನ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು 2 ಬೋರ್ಡ್ಗೆ ಅಪ್ಲಿಕೇಬಲ್ ಆಗುತ್ತೆ. SSLCದು ಎಲ್ಲ 5 ಇಯರ್ಸ್ದು ಕ್ವೆಶನ್ಸ್ನ ತಗೊಂಡಿದ್ದೀನಿ. ಆದರೆ 2018ನಲ್ಲಿ ನಿಮ್ಮ ಸಿಲೆಬಸಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇತ್ತು, ಬೇರೆ ಟೆಕ್ಸ್ಟ್ ಬುಕ್ ಇತ್ತು. ಹಾಗಾಗಿ 2018 ಇಯರ್ದು ಕ್ವೆಶನ್ಸ್ ನಿಮಗೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಈ ಚಾಪ್ಟರಿಂದ. CBSE ಬೋರ್ಡ್ಗೆ 2022 ಇಂದ 2018 ವರೆಗೂ ಇರುವಂತಹ ಎಲ್ಲ ಕ್ವೆಶನ್ಸ್, ಎಲ್ಲ ಇಯರ್ದು ಎಲ್ಲ ಕ್ವೆಶನ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾದರೆ ನಾವು ಫಸ್ಟ್ಗೆ SSLCದು 5 ವರ್ಷದ ನೋಡಿಕೊಂಡು ಆಮೇಲೆ CBSEದು ಬೋರ್ಡ್ದು ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ಸ್ SSLC ಬೋರ್ಡಿಂದ ಈ ಥರ ಇದೆ. 2 ಯೂಸಸ್ ಬರೀರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ರೈಟ್? ಎನಿ ಯೂಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ 2 ಯೂಸಸ್ ಮೆನ್ಷನ್ ಮಾಡಿದ್ದಾರೆ ಅವರು. ನಾನಿಲ್ಲಿ 3 ಬರೆದಿದ್ದೀನಿ, ಯು ಕ್ಯಾನ್ ಆಪ್ಟ್ ಎನಿ 2. ಫಸ್ಟ್ ಆಫ್ ಆಲ್ ನಿಮ್ಮ NCERTಲಿರುವಂತಹ ಸ್ಟ್ರೇಟ್ ಸೆಂಟೆನ್ಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಪೋರ್ಟಿಂಗ್ ದ ಫ್ರ್ಯಾಕ್ಚರ್ಡ್ ಬೋನ್ ಇನ್ ದ ರೈಟ್ ಪೊಸಿಷನ್, ಅದನ್ನು ಇಮ್ಮೊಬಿಲೈಸಿಂಗ್ ದ ಫ್ರ್ಯಾಕ್ಚರ್ಡ್ ಬೋನ್ ಅಂತ ಹೇಳಿ ಕೂಡ ನೀವು ಬರ್ಕೊಳ್ಬೋದು ನಿಮ್ಮ ಸ್ಟೇಟ್ಮೆಂಟಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಯೂಸಸ್ ಬಂದು ಡೆಕೋರೇಟಿವ್ ಮೆಟೀರಿಯಲ್ಸ್ ಮಾಡಲಿಕ್ಕೆ ಅಥವಾ ಮೇಕಿಂಗ್ ಕಾಸ್ಟ್ ಪ್ಯಾಟರ್ನ್ಸ್ ಫಾರ್ ಮೌಲ್ಸ್ ಆ್ಯಂಡ್ ಸ್ಟ್ಯಾಚ್ಯೂವನ್ನು ಮಾಡಲಿಕ್ಕೂ ಕೂಡ ಈ ಆರ್ಟಿಫಿಷಿಯಲ್ ಸಿಮೆಂಟ್ ಕಾಲ್ಡ್ ಆಸ್ POP ಅಂತ ಹೇಳಿದರೆ ಏನು, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯೂಸ್ ಮಾಡ್ತಾರೆ. ಸೊ ಇಂಪಾರ್ಟೆಂಟ್ ಒಂದು ನಾನು ನಿಮಗೆ ನೋಟಿಸ್ ಏನು ಕೊಡಬೇಕಿದ್ರಲ್ಲಿ ಅಂತ ಹೇಳಿದ್ರೆ, ನೋಟಿಸ್ ಅಲ್ಲ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಬೇಕಾದರೆ ಹೇಳ್ಕೊಳ್ಬೋದು. ಈ ಚಾಪ್ಟ್ರಲ್ಲಿ ನೀವು ಎಲ್ಲಿ ಮಾರ್ಕ್ಸ್ ಕಳ್ಕೊಳ್ತೀರಾ ಅಂತ ಹೇಳಿದರೆ ಇದೇ ಕ್ವೆಶನ್ಸ್ ಅಂತ ಹೇಳಿದರೆ, ಇಂಪಾರ್ಟೆಂಟ್ ಕಂಪೌಂಡ್ಸ್ ಸಚ್ ಆಸ್ ಬ್ಲೀಚಿಂಗ್ ಪೌಡರ್ ಮತ್ತು POP, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಡಿಫ್ರೆಂಟ್ ಕಂಪೌಂಡ್ಸ್ ಇದೆ ಅಲ್ವಾ. ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರ್ ಆಲ್ಕಲಿ ಪ್ರಾಸೆಸಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಗ್ಯಾಸ್, ಕ್ಲೋರಿನ್ ಗ್ಯಾಸ್, ಪ್ರತಿ ಕಂಪೌಂಡ್ದು ಯೂಸಸ್, ಅಟ್ಲೀಸ್ಟ್ 2 ಯೂಸಸ್ನ ನೀವೇನು ಮಾಡ್ಕೊಳ್ಬೇಕು, ಮೆಮೊರೈಸ್ ಮಾಡ್ಕೊಳ್ಬೇಕು. ಅದರ್ವೈಸ್ ಯು ವಿಲ್ ಲೂಸ್ ಮಾರ್ಕ್ ಬಿಕಾಸ್ ಇಟ್ ಇಸ್ ಅ ಮೆಮೊರಿ ಬೇಸ್ಡ್ ಕ್ವೆಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನಮ್ಮ 2022 ಅಲ್ಲಿ ಕೇಳಿರೋದು, ನೀವು ನೋಡ್ಬೋದು ನಾನು ಇಯರನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 2022 ಅಲ್ಲಿ ಸೆಕೆಂಡ್ ಕ್ವೆಶನ್ ಈ ಥರ ಇತ್ತು, PH ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಒಂದು 3 ಸೊಲ್ಯೂಷನ್ಸ್ ತಗೊಂಡಿದ್ರು ಅವರು ABC. ಅದಕ್ಕಿರುವಂತಹ PH ವ್ಯಾಲ್ಯೂ ಬಂದು 5, 6, 7 ಅಂತ ಹೇಳಿ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ ಅಂತ ಹೇಳಿ. ವಿಚ್ ಆಫ್ ದಿಸ್ ಸೊಲ್ಯೂಷನ್ ಇಸ್ ಮೋರ್ ಆಸಿಡಿಕ್ ಇನ್ ನೇಚರ್ ಆ್ಯಂಡ್ ವೈ? ಈ ಕೊಟ್ಟಿರುವಂತಹ ಸೊಲ್ಯೂಷನಲ್ಲಿ ಯಾವುದು ಜಾಸ್ತಿ ಆಸಿಡಿಕ್ ಮತ್ತು ಯಾಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಇಫ್ ದ PH ವ್ಯಾಲ್ಯೂ ಇಸ್ ಲೆಸ್ಸರ್ ದೆನ್ ಇಟ್ ಈಸ್ ಮೋರ್ ಆಸಿಡಿಕ್. PH ವ್ಯಾಲ್ಯೂ ಕಡಿಮೆ ಇದ್ದರೆ ಅದು ತುಂಬ ಆ್ಯಸಿಡಿಕ್ ಆಗಿರುತ್ತೆ. ದ ರೀಸನ್ ಇಸ್ ವೈ ಅಂತ ಹೇಳಿದರೆ ಯಾಕೆ ಅದು ತುಂಬ ಆ್ಯಸಿಡಿಕ್ ಅಂತ ಹೇಳಿ, ಬಿಕಾಸ್ ಇಟ್ ಕಂಟೈನ್ಸ್ ಮೋರ್ ನಂಬರ್ ಆಫ್ H plus ion, more number of H plus ion ಅಥವಾ high concentration of H plus ions, ಜಾಸ್ತಿ ಕಾನ್ಸಂಟ್ರೇಷನ್ ಇರುವಂತಹ H plus ions ಇರುತ್ತೆ. ಹಾಗಾಗಿ ಆ ಸೊಲ್ಯೂಷನಲ್ಲಿ ಅಂತ ಹೇಳಿದರೆ A ಸೊಲ್ಯೂಷನಲ್ಲಿ ಜಾಸ್ತಿ ಆಸಿಡಿಕ್ ಕ್ಯಾರೆಕ್ಟರ್ನ ನೀವು ನೋಡಬಹುದು ಅಂತ ಹೇಳಿ. ಸೊ ನೆಕ್ಸ್ಟ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಇದೆ, ಇದು 3 ಮಾರ್ಕ್ಸ್ಗೆ ಕೇಳಿರುವಂಥದ್ದು. ಡ್ರಾ ದ ಡಯಾಗ್ರಾಮ್ ಟು ಶೋ ದಿ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್. ಈ ಕ್ವೆಶನ್ ನಿಮಗೆ ರಿಲೇಟೇಬಲ್ 3rd ಚಾಪ್ಟ್ರಲ್ಲೂ ಕೇಳ್ತಾರೆ ಅಥವಾ 2nd ಚಾಪ್ಟ್ರಲ್ಲೂ ಕೂಡ ಕೇಳ್ತಾರೆ. 2nd ಚಾಪ್ಟ್ರಲ್ಲಿ ಸಾಲ್ಟ್ ಸೊಲ್ಯೂಷನ್ ಬದಲಿಗೆ ನಾನು ಆಸಿಡ್ ಸೊಲ್ಯೂಷನ್ ತೊಗೊಂಡಿದ್ದೀನಿ ಇಲ್ಲಿ, ಡೈಲ್ಯೂಟ್ HCl. 3rd ಚಾಪ್ಟ್ರಿಗೆ ಹೋಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಲ್ಲಿ ಸಾಲ್ಟ್ ಸೊಲ್ಯೂಷನ್ನ ತೊಗೊಳ್ಬೋದು. ಮೆಟಲ್ ಕ್ಲೋರೈಡ್ ಸೊಲ್ಯೂಷನ್ ಆಗಿರ್ಬೋದು, ಮೆಟಲ್ ಬ್ರೋಮೈಡ್ ಸೊಲ್ಯೂಷನ್ ಆಗಿರ್ಬೋದು. ಅಂದರೆ ಮೆಟಲ್ ಮತ್ತು ನಾನ್ ಮೆಟಲ್ದು ಸಾಲ್ಟ್ ಏನು ಸಿಗುತ್ತೆ ಅದರದ್ದು ಸೊಲ್ಯೂಷನ್ ಕಂಡಕ್ಟಿವಿಟಿ ತೋರಿಸುತ್ತೆ ನಿಮಗಲ್ಲಿ 3rd ಚಾಪ್ಟ್ರಲ್ಲಿ. ಅದೇ ಇದನ್ನು ಇಲ್ಲೂ ಕೂಡ ಅಪ್ಲಿಕೇಬಲ್ ಮಾಡ್ಕೊಳ್ಬೋದು. ಇನ್ ದ ಪ್ಲೇಸ್ ಆಫ್ ಆಸಿಡ್ ಯು ಕ್ಯಾನ್ ಯೂಸ್ ವೆರಿ ಸಿಂಪಲ್ ಸಾಲ್ಟ್ ಸೊಲ್ಯೂಷನ್. ಮತ್ತು ಇನ್ನೊಂದು ಚೇಂಜಸ್ ಏನಂತ ಹೇಳಿದರೆ, ಕಂಪ್ಲೀಟಾಗಿ ಓದಿ, ಲೇಬಲ್ ಗ್ರಾಫೈಟ್ ರಾಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಪಿಕ್ಚರ್ ಬಂದುಬಿಟ್ಟು ನಮ್ಮ 2nd ಚಾಪ್ಟರ್ದು CBSE ಅಥವಾ ಸ್ಟೇಟ್ ಸಿಲೆಬಸ್ಸಿಂದ ತಗೊಂಡಿರುವ ಪಿಕ್ಚರ್. ನೀವಲ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕಾಗಿರೋದು ಡೈಲ್ಯೂಟ್ ಸೊಲ್ಯೂಷನಿಗೆ ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ, ಇಟ್ ಕುಡ್ ಬಿ ಸೋಡಿಯಂ ಕ್ಲೋರೈಡ್ ಆರ್ ವಾಟ್ ಎವರ್. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಈ ಒಂದು ರಾಡ್ ಏನಿದೆ ಇಲ್ಲಿ ನೀವು ಗ್ರಾಫೈಟ್ ರಾಡ್ ಹಾಕೊಳ್ಬೋದು, ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ. ಓಕೆ, ಅಥವಾ ಕ್ಲೋರ್ ಆಲ್ಕಲಿ ಪ್ರಾಸೆಸನ್ನು ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ಬಿಕಾಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸಲ್ಲಿ ಯು ಆರ್ ಯೂಸಿಂಗ್ ಅ ಸಾಲ್ಟ್ ಸೊಲ್ಯೂಷನ್. ಸೊ ಈದರ್ ಯು ಕ್ಯಾನ್ ಟೇಕ್ ದಿಸ್ ಡಯಾಗ್ರಾಮ್ ಆರ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಇದು ಡಯಾಗ್ರಾಮನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ನೀವು ಪ್ರಿಪೇರ್ ಮಾಡ್ತೀರಾ ಯೂಸಿಂಗ್
ಬ್ರೈನ್ ಸೊಲ್ಯೂಷನ್ ಆರ್ ಸೋಡಿಯಂ ಕ್ಲೋರೈಡ್ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಟು ಇಟ್. ಹಾಗೂ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಹೇಳಿ. ಓಕೆ, ಇದೆರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕ್ವೆಶನನ್ನು. ಇಲ್ಲಿ ಗ್ರಾಫೈಟ್ ರಾಡ್ ಇನ್ಸ್ಟೆಡ್ ಆಫ್ ನೇಲ್ ಇಫ್ ಯು ಪುಟ್ ಗ್ರಾಫೈಟ್ ರಾಡ್, ಅದಕ್ಕೆ ಎಕ್ಸ್ಟರ್ನಲ್ ಕನೆಕ್ಷನ್ಸ್ ಕೊಟ್ಟರೆ ಇಲ್ಲೂ ಕೂಡ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಸಿನ್ಸ್ ದೇ ಆರ್ ಸ್ಪೆಸಿಫಿಕ್ ಅಬೌಟ್ ಸಾಲ್ಟ್ ಸೊಲ್ಯೂಷನ್, ಕ್ಲೋರ್ ಆಲ್ಕಲಿ ಪ್ರಾಸೆಸ್ನ ನೀವು ತಗೊಳ್ಬೋದು. ಥರ್ಡ್ ಚಾಪ್ಟರ್ಗೂ ಅಪ್ಲಿಕೇಬಲ್ ಆಗುತ್ತೆ, ಈ ಚಾಪ್ಟರ್ಗೂ ಅಪ್ಲಿಕೇಬಲ್ ಆಗುತ್ತೆ. ಯಾಕೆಂದರೆ ಥರ್ಡ್ ಚಾಪ್ಟರ್ಲೂ ಕೂಡ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ರಿಯಾಕ್ಷನ್ಸ್ನ ಕೇಳಿದರೆ ದೇ ಆರ್ ನಥಿಂಗ್ ಬಟ್ ವಾಟ್, ಸಾಲ್ಟ್ ಅಲ್ವಾ. ಸೊ ಆಕ್ಸೈಡ್ ಸಾಲ್ಟ್ಸ್ ಬಗ್ಗೆ ನೀವು ಅಲ್ಲಿ ಕಲ್ತಿದ್ದೀರಾ ಆಲ್ರೆಡಿ. ವೆನ್ ಅ ಕ್ಯಾಲ್ಶಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ದ ಲಿಬರೇಟೆಡ್ ಹೈಡ್ರೋಜನ್ ಗ್ಯಾಸ್ ಡಸ್ ನಾಟ್ ಕ್ಯಾಚ್ ಫೈರ್. ವೈ? ಯಾಕೆ ಇದು ಬೆಂಕಿಯನ್ನು ತಗೊಳ್ಳಲ್ಲ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ನಮ್ಮ 2022 ಅಲ್ಲಿ ಕೇಳಿರುವಂತಹ ಕ್ವೆಶನ್. ಅಂದರೆ ಲಾಸ್ಟ್ ಇಯರಲ್ಲಿ SSLC ಬೋರ್ಡಲ್ಲಿ ಕೇಳಿದ್ರು ಈ ಕ್ವೆಶನ್. ಯಾಕೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಅಂತ ಹೇಳುವಂಥದ್ದು ಲೋ ರಿಯಾಕ್ಟಿವ್ ಮೆಟಲ್. ಅದೇ ನೀವು ಸೋಡಿಯಂ ಅಥವಾ ಪೊಟ್ಯಾಷಿಯಂ ತಗೊಂಡಿದ್ದಿದ್ರೆ ಆ ಎರಡು ಮೆಟಲ್ಸ್ ಏನಾಗ್ತಿತ್ತು, ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಅಥವಾ ಒಂದು ವಾಟ್ರಲ್ಲಿ ರಿಯಾಕ್ಟ್ ಆದಾಗ ಸಿಗುವಂತಹ ಹೈಡ್ರೋಜನ್ ಗ್ಯಾಸ್ ಜೊತೆಗೆ ಲಾಟ್ ಆಫ್ ಹೀಟ್ ಆಲ್ಸೋ ವುಡ್ ರಿಲೀಸ್. ತುಂಬ ಹೀಟ್ ಕೂಡ ಅದು ರಿಲೀಸ್ ಮಾಡುತ್ತೆ. ಸೊ ಇಲ್ಲಿ ವಾಟರ್ ಜೊತೆ ಕೇಳಿದರೆ, ಸೊ ಆಬ್ವಿಯಸ್ಲಿ ಸೋಡಿಯಂ ಪೊಟ್ಯಾಷಿಯಂ ವುಡ್ ರಿಲೀಸ್ ಲಾಟ್ ಆಫ್ ಹೀಟ್ ವೆನ್ ದೇ ರಿಯಾಕ್ಟ್ ವಿತ್ ವಾಟರ್. ಆದರೆ ಕ್ಯಾಲ್ಶಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಲೆಸ್ ವೈಲೆಂಟ್ಲಿ ಆ್ಯಂಡ್ ಇಟ್ ವಿಲ್ ನಾಟ್ ರಿಲೀಸ್ ಲಾಟ್ ಆಫ್ ಹೀಟ್. ಸಿನ್ಸ್ ಇಟ್ ಇಸ್ ನಾಟ್ ರಿಲೀಸಿಂಗ್ ಲಾಟ್ ಆಫ್ ಹೀಟ್, ಅದು ಹೀಟನ್ನು ರಿಲೀಸ್ ಮಾಡದೇ ಇರುವ ಕಾರಣ, ಅಷ್ಟೊಂದು ಹೀಟರ್ ರಿಲೀಸ್ ಮಾಡದಿರುವ ಕಾರಣ ಹೈಡ್ರೋಜನ್ ಗ್ಯಾಸ್ ಏನು ರಿಲೀಸ್ ಆಗಿರುತ್ತೆ ಅದು ವಿಲ್ ನಾಟ್ ಕ್ಯಾಚ್ ಫೈರ್ ಅಂತ ಹೇಳಿ. ಸೊ ಯು ಕ್ಯಾನ್ ರೈಟ್ ಹಿಯರ್, ವೆನ್ ಅ ಕ್ಯಾಲ್ಶಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ along with the hydrogen gas, a small amount of heat is liberated. So this small amount of heat ಇಲ್ಲಿ ನಾನು ಹೀಗೆ ಬರೀತೀನಿ, only small amount of heat is released. Which will not, or which is not sufficient, which is not sufficient for H2 to catch fire. ಅದು H2ಗೆ ಫೈರ್ ತಗೊಳ್ಳೋಕ್ಕೆ ಸಾಕಾಗಲ್ಲ ಅಂತ ಹೇಳಿ. ಸೊ ಈ ಒಂದು ಕ್ವೆಶನ್ ಆಯಿತು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಈ ಕ್ವೆಶನ್ ತುಂಬ 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 ಇಂಪಾರ್ಟೆಂಟ್ SSLC ಬೋರ್ಡ್ಗೆ ಸ್ಪೆಸಿಫಿಕಲಿ. ನೀವು ನೋಡ್ಬೋದು 2022 ನಂತರ ಕಂಟಿನ್ಯೂಸ್ ಆಗಿ ಇತರೆ ವರ್ಷಗಳಲ್ಲೂ ಕೂಡ ಈ ಕ್ವೆಶನ್ಸನ್ನು ಕೇಳಿದ್ದಾರೆ. ಬಟ್ ಆ ಪಾರ್ಟನ್ನು ಲೇಬಲ್ ಮಾಡುವಂತಹ ಒಂದು ಆಪ್ಷನ್ಸ್ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದು 2022 ಅಲ್ಲಿ ಕೇಳಿರೋದು. ಅವ್ರೇನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಡ್ರಾ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ಆಪರೇಟರ್ಸ್ ಟು ಶೋ ದ ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯುಯಲ್, ಇಲ್ಲಿ ಜಿಂಕ್ ಗ್ರ್ಯಾನ್ಯುಯಲ್ ಇದೆ, with the dilute sulfuric acid, king of chemical H2SO4. ಆ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಈ ಜಿಂಕ್ ಗ್ರ್ಯಾನ್ಯುಯಲ್ದು ರಿಯಾಕ್ಷನ್ಸ್ನ ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಆ ಡಯಾಗ್ರಾಮನ್ನು ಬಿಡಿಸಿ ಅಂತ ಹೇಳಿ. ಆ್ಯಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಇಲ್ಲಿ ನೋಡಿ, ನೀವು ಕ್ಯಾಂಡಲ್ ಬರ್ನ್ ಮಾಡಿಕೊಂಡು ಹೈಡ್ರೋಜನ್ ಗ್ಯಾಸ್ನ ಟೆಸ್ಟ್ ಮಾಡ್ತೀರಲ್ವ, ಈ ಒಂದು ಫುಲ್ ಸೆಟಪ್ ಇದು ಆ್ಯಪರೇಟಸ್ನ ನೀವು ಡ್ರಾ ಮಾಡಿ ಅದರ ಜೊತೆಗೆ ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್. ಯಾವುದೆಲ್ಲ ಅದು, ಜಿಂಕ್ ಗ್ರ್ಯಾನ್ಯುಯಲ್ ಮತ್ತು ಡೆಲಿವರಿ ಟ್ಯೂಬ್. ಸೊ ಇಲ್ಲಿ ನೋಡ್ಕೊಳ್ಳಿ, ಜಿಂಕ್ ಗ್ರ್ಯಾನ್ಯುಯಲ್ ಅಂತ ಹೇಳುವಂಥದ್ದು ಟೆಸ್ಟ್ ಟ್ಯೂಬಲ್ಲಿ ನೀವು ತಗೊಳ್ತೀರಾ. ಸೊ ಜಿಂಕ್ ಗ್ರ್ಯಾನ್ಯುಯಲ್ಸನ್ನು ಇಲ್ಲಿ ಲೇಬಲ್ ಮಾಡ್ತೀರಾ. ಈ ಟ್ಯೂಬ್ ಏನು ಹೋಗ್ತಾ ಇದೆ ಇಲ್ಲಿ ಅದು ಡೆಲಿವರಿ ಟ್ಯೂಬ್ ಆಗಿರುತ್ತೆ, ಅದನ್ನು ಮೆನ್ಷನ್ ಮಾಡ್ತೀರಾ. ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಕಳೆದ 4 ವರ್ಷದಲ್ಲೂ ಕೂಡ ಈ ಕ್ವೆಶನ್ ರಿಪೀಟ್ ಆಗಿದೆ ಫಾರ್ SSLC ಬೋರ್ಡ್. ಈ ಒಂದು ಡಯಾಗ್ರಾಮನ್ನು ಡೈರೆಕ್ಟಾಗಿ NCERT ಇಂದನೇ ಆಯ್ಕೆ ಮಾಡ್ಕೊಳ್ಳಿ. ಇದನ್ನು ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಡಯಾಗ್ರಾಮಿಗೆ 1 ಮಾರ್ಕ್ ಇರುತ್ತೆ, 2 ಲೇಬಲಿಂಗ್ ಮಾಡೋದಕ್ಕೆ ಕೂಡ 1 ಮಾರ್ಕ್ ಇರುತ್ತೆ. ಒಂದಾದರೆ 2 ಮಾರ್ಕ್ ಅಥವಾ 3 ಮಾರ್ಕಿಗೆ ಕ್ವೆಶನ್ಸ್ನ ಕೇಳ್ತಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು, ದ ಗ್ಯಾಸ್ ಲಿಬರೇಟೆಡ್ ವೆನ್ ಅನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್ ಈಸ್. ನೋಡಿ, 2021 SSLC ಪೇಪರಲ್ಲಿ ಕೇಳಿರುವಂತಹ ಕ್ವೆಶನ್ ಇದು. ಒಂದು ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಅಥವಾ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದರೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾನೀಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ತಗೊಂಡು ಇಫ್ ಐ ಟ್ರೀಟ್ ದಿಸ್ ಆ್ಯಸಿಡ್ ವಿತ್ ಸೋಡಿಯಂ ಅ ಮೆಟಲ್, ವಾಟ್ ಗ್ಯಾಸ್ ಐ ಕ್ಯಾನ್ ಗೆಟ್? ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ದ ಫಸ್ಟ್ ಪ್ರಾಡಕ್ಟ್ ಇಸ್ ಅ ಸಾಲ್ಟ್, that is sodium chloride. H cannot exist independently. H ಅಂತ ಹೇಳುವಂಥದ್ದು is a gas, so it will exist always in diatomic form. ಅದು diatomic ಫಾರ್ಮಲ್ಲೇ ಇರುತ್ತೆ. ಹಾಗಾಗಿ you will write here 2, ಬ್ಯಾಲೆನ್ಸಿಂಗ್ ಬಂದಾಗ ಇಲ್ಲೂ ಕೂಡ 2. ಸೊ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಆಲ್ವೇಸ್ ವಿತ್ ಅನ್ ಆ್ಯಸಿಡ್ ಆ ನೆಗೆಟಿವ್ ಪಾರ್ಟ್ ಏನಿರುತ್ತೆ
it will combine with the metal to give you salt, and acid alirvantaha hydrogen will release as a gas. So correct option bandu option A, hydrogen gas. Okay, next question. What is a strong acid? Strong acid anta helidre yenu? An acid which undergoes complete dissociation to give more number of H plus ion in water. So tumba important idu. Complete dissociation in water to give more H plus ions. ತುಂಬ H ಪ್ಲಸ್ ಅಯಾನ್ಸನ್ನು ಕೊಡುವಂತಹ ಆ್ಯಸಿಡ್ಗೆ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ನಾವು ಕರಿತೀವಿ. ಇದು ಡೆಫಿನೇಷನ್ ಆಗಿರಬೇಕು. ಕಂಪ್ಲೀಟ್ ದ ಸ್ಟೇಟ್ಮೆಂಟ್. ಅನ್ ಆ್ಯಸಿಡ್ ಆರ್ acid is called to be strong acid when it undergoes complete dissociation in water to give more number of H plus ion. Example ಯಾವ್ದೆಲ್ಲ ಕೊಡ್ಬೋದು ನೀವು? HCl, hydrochloric acid, H2SO4 sulfuric acid, HNO3 nitric acid. ಅಲ್ವಾ? ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟ್ರಾಂಗ್ ಆ್ಯಸಿಡ್ಸ್ಗಳಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ನೋಡಿ, ನೀವು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಟೆಸ್ಟ್ ಟ್ಯೂಬ್ ಎ ಕಂಟೈನ್ಸ್ ಡಿಸ್ಟಿಲ್ಡ್ ವಾಟರ್. 3 ಟೆಸ್ಟ್ ಟ್ಯೂಬ್ನಲ್ಲಿ ತಗೊಳ್ತಾರೆ. ಅದರಲ್ಲಿ ಎಯಲ್ಲಿ ಡಿಸ್ಟಿಲ್ಡ್ ವಾಟರ್ ಇದೆ. ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿದರೆ ಏನು? ಟ್ಯಾಪ್ ವಾಟರ್ ಥರ ತುಂಬ ಮಿನರಲ್ಸ್ ಇರಲ್ಲ. ಅಲ್ಲಿ ಮಿನರಲ್ಸ್ಗಳೆಲ್ಲ ತೆಗೆದ್ಬಿಟ್ಟು ಬರೀ H+ ಮತ್ತು OH- ಅಯಾನ್ಸ್ ಮಾತ್ರ ಇರುವಂತಹ ವಾಟರಲ್ಲಿ ಯಾವುದೇ ಥರದ ಮಿನರಲ್ಸ್ಗಳು ಇರಲ್ಲ. ಪ್ಲೇನ್ ವಾಟರ್. ನೀವು ಡಿಸ್ಟಿಲ್ ವಾಟರ್ ಕುಡಿದ್ರೆ, ಡಿಸ್ಟಿಲ್ ವಾಟರ್ ಮಾತ್ರ ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ವಿಲ್ ಡೈ ಅಲ್ವಾ? ಯಾಕೆಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಏನು ಬೇಕು? ಬೇಸಿಕ್ ಮಿನರಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವುಗಳು ನಿಮ್ಮ ಬಾಡಿಗೆ ಬೇಕಾಗುತ್ತೆ ಫಾರ್ ದ ಮೆಟಬಾಲಿಕಲ್ ಪ್ರಾಸೆಸಿಂಗ್ ಆಗಿರ್ಬೋದು ಅಥವಾ ಎನರ್ಜಿ ಪ್ರಾಸೆಸಿಂಗ್ ಆಗಿರ್ಬೋದು. ಮೇನ್ಲಿ ನಮ್ಮ ಬಾಡಿಯಲ್ಲಿ ಮಿನರಲ್ಸ್ ಯಾಕೆ ಬೇಕು ಅಂತ ಹೇಳೋದು ನಿಮಗೆ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ಯು ಹ್ಯಾವ್ ಸ್ಟಡಿಡ್ ಬಯಾಲಜಿ. ಕಮೆಂಟ್ ಮಾಡ್ಬೋದು ನೀವು. ಅದು ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ಏನಿದೆ? ಆ್ಯಸಿಡಿಕ್ ಸೊಲ್ಯೂಷನ್ ಇದೆ. ಆ್ಯಂಡ್ ಟೆಸ್ಟ್ ಟ್ಯೂಬ್ ಸಿ ಅಲ್ಲಿ ಬೇಸಿಕ್ ಸೊಲ್ಯೂಷನ್ ಇದೆ. ಎಕ್ಸ್ಪೆಕ್ಟೆಡ್ ಅಲ್ವಾ? ಸೊ ಒಂದು ನ್ಯೂಟ್ರಲ್, ಒಂದು ಆ್ಯಸಿಡಿಕ್, ಇನ್ನೊಂದು ಬೇಸಿಕ್. ಬಟ್ ನ್ಯೂಟ್ರಲಲ್ಲಿ ಯಾವುದೇ ಥರದ ಅಯಾನ್ಸ್ ಇಲ್ಲ. ಈಗ ನಿಮಗೆ ಅವರು ರೆಡ್ ಲಿಟ್ಮಸ್ ಕೊಟ್ಟಿದ್ದಾರೆ. ನೀವು ಈ ರೆಡ್ ಲಿಟ್ಮಸ್ ಇಟ್ಕೊಂಡು ಈ 3 ಸೊಲ್ಯೂಷನ್ಸ್ ಡಿಫ್ರೆಂಟ್ ಹೇಗಾಗುತ್ತೆ ಅಂತ ಹೇಳೋದನ್ನು ಬರೀರಿ ಅಂತ ಹೇಳಿ. ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ಓನ್ ಸೆಂಟೆನ್ಸ್. ಇದನ್ನು ಮಲ್ಟಿಪಲ್ ವೇಲಿ ಆನ್ಸರ್ ಮಾಡ್ಬೋದು. ನೀವು ಬೇಕಾದರೆ ಯಾವ ಸೊಲ್ಯೂಷನಿಂದನೂ ಸ್ಟಾರ್ಟ್ ಮಾಡ್ಬೋದು, ಯಾವ ಟೆಸ್ಟ್ ಟ್ಯೂಬಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಸೊ ಯು ಕ್ಯಾನ್ ಈದರ್ ಸ್ಟಾರ್ಟ್ ವಿತ್ ಟೆಸ್ಟ್ ಟ್ಯೂಬ್ ಎ ಆರ್ ಟೆಸ್ಟ್ ಟ್ಯೂಬ್ ಬಿ ಆರ್ ಟೆಸ್ಟ್ ಟ್ಯೂಬ್ ಸಿ. ಹೇಗೆ? ಸೊ ಫಸ್ಟಿಗೆ ರೆಡ್ ಲಿಟ್ಮಸ್ ಅಂತ ಹೇಳುವಂಥದ್ದು ವಿಲ್ ನಾಟ್ ಚೇಂಜ್ ದ ಕಲರ್ ಇನ್ ಆ್ಯಸಿಡಿಕ್, ವಿಲ್ ನಾಟ್ ಚೇಂಜ್ ದ ಕಲರ್ ಇನ್ ಡಿಸ್ಟಿಲ್ಡ್ ವಾಟರ್. ಹೌದಾ? ಹಾಗಾದರೆ ನೀವು ರೆಡ್ ಲಿಟ್ಮಸ್ ಇಟ್ಕೊಂಡು ಎ ಅಥವಾ ಬಿಗೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಬೆಟರ್ ಏನು ಮಾಡಿ, ಸಿ ಅಲ್ಲಿ ಸಿ ಸೊಲ್ಯೂಷನ್ ಕಂಟೈನ್ಸ್ ಬೇಸಿಕ್ ಸೊಲ್ಯೂಷನ್ ಅಲ್ವಾ? ಸೊ ಸಿ ಅಲ್ಲಿ ನೀವೇನು ಮಾಡಬೇಕು? ರೆಡ್ಡನ್ನು ಡಿಪ್ ಮಾಡಿ. ಆವಾಗ ಏನಾಯ್ತು? ಅದು ಬ್ಲೂ ಕಲರ್ ಆಗಿ ಚೇಂಜ್ ಆಯಿತು. ಸೊ ಟೇಕ್ ರೆಡ್ ಲಿಟ್ಮಸ್ ಪೇಪರ್ ಆ್ಯಂಡ್ ಡಿಪ್ ಇನ್ ದ ಟೆಸ್ಟ್ ಟ್ಯೂಬ್ ವಿಚ್ ಕಂಟೈನ್ಸ್ ಸಿ. ಸೊ ರೆಡ್ ಲಿಟ್ಮಸ್ ಚೇಂಜಸ್ ಇನ್ ಟು ಬ್ಲೂ. ಸೊ ನಿಮಗೆ ಅರ್ಥ ಆಗುತ್ತೆ, ಓಕೆ ಸಿ ಈಸ್ ಅ ಬೇಸಿಕ್, ದಟ್ ಈಸ್ ವೈ ರೆಡ್ ಇಸ್ ಚೇಂಜಿಂಗ್ ಇನ್ ಟು ಬ್ಲೂ. ಇನ್ನು ಮಿಕ್ಕಿದ 2 ಇದೆಯಲ್ವಾ, ಡಿಸ್ಟಿಲ್ ವಾಟರ್ ಮತ್ತು ಆ್ಯಸಿಡಿಕ್. ಅದೆರಡರಲ್ಲಿ ಆ್ಯಸಿಡಿಕ್ ಅಂದರೆ ಟೆಸ್ಟ್ ಟ್ಯೂಬ್ ಬಿ ಅದಕ್ಕೆ ಡಿಪ್ ಮಾಡ್ತೀರಾ. ಆವಾಗ ಬ್ಲೂ ಇದ್ದಿದ್ದು ಮತ್ತೆ ವಾಪಸ್ ಏನಾಯಿತು? ರೆಡ್ ಆಗಿ ಚೇಂಜ್ ಆಗುತ್ತೆ. ಸೊ ರೆಡ್ ಅಂತ ಹೇಳುವಂಥದ್ದನ್ನು ನೀವು ಮತ್ತೆ ಹೇಗೆ ಟೆಸ್ಟ್ ಮಾಡ್ತೀರಾ, ಅಲ್ಲಿ ಕಲರ್ ಚೇಂಜ್ ಏನೂ ತೋರಿಸಲ್ಲ, ರೆಡ್ ಆಗೇ ಇರುತ್ತೆ. ಸೊ ಲೈಕ್ ದಿಸ್ ನೀವೇನು ಮಾಡ್ಬೋದು? 3 ಡಿಫ್ರೆಂಟ್ ಸೊಲ್ಯೂಷನಲ್ಲಿ ಡಿಫ್ರೆಂಟ್ ಕಲರ್ಸನ್ನು ಒಬ್ಸರ್ವ್ ಮಾಡಬಹುದು. ಸೊ ಅವ್ರೇನು ಕೇಳಿದರೆ, ಹೌ ಕುಡ್ ದೀಸ್ ಸ್ಯಾಂಪಲ್ಸ್ ಬಿ ಐಡೆಂಟಿಫೈಡ್ ಯೂಸಿಂಗ್ ರೆಡ್ ಲಿಟ್ಮಸ್ ಪೇಪರ್? ಹೇಗೆ ಈ 3 ಸ್ಯಾಂಪಲ್ಸ್ನ ನೀವು ರೆಡ್ ಲಿಟ್ಮಸ್ ಪೇಪರ್ ಇಟ್ಕೊಂಡು ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿ ಕೇಳಿದರೆ, ಜಸ್ಟ್ ಸಿಂಪಲ್, ಸಿ ಯಲ್ಲಿ ಬೇಸಿಕ್ ಸೊಲ್ಯೂಷನ್ ಇರುತ್ತೆ. ಸೊ ಸಿ ಯಲ್ಲಿ ನೀವು ರೆಡ್ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದ್ರೆ ಅದು ಬ್ಲೂ ಆಗಿ ಚೇಂಜ್ ಆಗುತ್ತೆ. ಸೊ ಯು ಕ್ಯಾನ್ ಐಡೆಂಟಿಫೈ ದಟ್ ಸಿ ಈಸ್ ಅ ಬೇಸಿಕ್ ಸೊಲ್ಯೂಷನ್. ಮತ್ತು ಬಿಗೆ ಬರ್ತೀರಾ, ಬಿ ಯಲ್ಲಿ ಅದು ರೆಡ್ ಆಗುತ್ತೆ. ಸೊ ಬಿ ಈಸ್ ಅ ಆ್ಯಸಿಡಿಕ್ ಸೊಲ್ಯೂಷನ್. ಆ್ಯಂಡ್ ಎ ಯಲ್ಲಿ ಅದು
ರೆಡ್ ಆಗೇ ಇರುತ್ತೆ. ಸೊ ಅದು ರೆಡ್ ಆಗೇ ಇದ್ದರೆ ಅದೇನಾಯಿತು, ಡಿಸ್ಟಿಲ್ಡ್ ವಾಟರ್ ಆಯಿತು. ಅಥವಾ ನೀವು ಹೀಗೂ ಮಾಡ್ಬೋದು, ಬ್ಲೂಯಿಂದ ಡೈರೆಕ್ಟಾಗಿ ಡಿಸ್ಟಿಲ್ಡ್ ವಾಟ್ರಿಗೆ ಹೋಗಿ ಅಲ್ಲಿ ಬ್ಲೂವೇ ಇದ್ದರೆ ಅದೇನಾಯಿತು, ಡಿಸ್ಟಿಲ್ಡ್ ವಾಟರ್ ಆಗಿರುತ್ತೆ. ಇಟ್ ಇಸ್ ಅ ವಾಟರ್ ಆರ್ ನ್ಯೂಟ್ರಲ್ ಸೊಲ್ಯೂಷನ್ ವೇರ್ ಕಲರ್ ವಿಲ್ ನಾಟ್ ಚೇಂಜ್. ಆಮೇಲೆ ಬೇಕಾದರೂ ನೀವು ಟೆಸ್ಟ್ ಟ್ಯೂಬ್ ಬಿಗೆ ಬರ್ಬೋದು, ವೇರ್ ಇಟ್ ವಿಲ್ ಚೇಂಜ್ ಅಗೇನ್ ಇಂಟು ರೆಡ್ ಕಲರ್. ಸೊ ಇದು ನೀವು ನಿಮ್ಮ ಸೆಂಟೆನ್ಸಲ್ಲಿ ಬರಿಬೋದು. ಇಟ್ಸ್ ಅ ಈಸಿ ವೇ. ಇದು 2021 ಕೇಳಿರುವಂತಹ ಕ್ವೆಶನ್. ನೋಡಿ ಮತ್ತೆ ವಾಪಸ್ 2022 ಕೇಳಿದ್ರು, ಅಂದರೆ ಲಾಸ್ಟ್ ಇಯರಲ್ಲಿ ಕೇಳಿದರು. ಲಾಸ್ಟ್ ಇಯರಲ್ಲಿ ಮತ್ತೆ ಅದೇ ಡಯಾಗ್ರಾಮ್ ಕೇಳಿದ್ದಾರೆ ನೋಡಿ. ಸೊ ಬರೀರಿ ಈ ಡಯಾಗ್ರಾಮ್. ಈ ಸಲ ಏನು ಮಾಡಿದ್ದಾರೆ, ಜಿಂಕ್ ಗ್ರ್ಯಾನ್ಯುವಲ್ ಮತ್ತು ಡೆಲಿವರಿ ಟ್ಯೂಬ್ ಸೇಮ್ ಕಂಟೆಂಟನ್ನು ಮತ್ತು ಕೊಟ್ಟಿದ್ದಾರೆ. ಡೆಲಿವರಿ ಟ್ಯೂಬ್ ಅಂತ ಹೇಳುವಂಥದ್ದು ಇದು, ಜಿಂಕ್ ಗ್ರ್ಯಾನ್ಯುವಲ್ ಅಂತ ಹೇಳೋದು ನೀವು ಟೆಸ್ಟ್ ಟ್ಯೂಬಲ್ಲಿ ಏನು ತಗೊಳ್ತೀರಾ ಅದು ಬಿಟ್ಟು ಇದು ಸ್ಟ್ಯಾಂಡ್ ಆಗಿರುತ್ತೆ, ಟೆಸ್ಟ್ ಟ್ಯೂಬ್ ಆಗಿರುತ್ತೆ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್, ಇದಕ್ಕೆ ಹಾಕುವಂತಹ ಆ್ಯಸಿಡ್ ಬಂದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರುತ್ತೆ. ಮತ್ತು ಬರ್ನಿಂಗ್ ಕ್ಯಾಂಡಲ್ ಮಾಡಿದಾಗ ಪಾಪ್ ಸೌಂಡ್ ಬರುತ್ತೆ, ಆ ಬಬಲ್ಸನ್ನು ಇದರ ರೌಂಡಾಗಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಇಲ್ಲಿ, ಹೈಡ್ರೋಜನ್. ಯಾವ ಸೊಲ್ಯೂಷನ್ ಈಚೆ ಬೀಕರಲ್ಲಿ ತಗೋತೀರಾ, ಸೋಪ್ ಸೊಲ್ಯೂಷನ್ ತಗೊಳ್ತೀರಾ. ಡೆಲಿವರಿ ಟ್ಯೂಬ್ ಯಾಕೆ ಯೂಸ್ ಮಾಡ್ತೀವಿ, ಬಿಕಾಸ್ ಹೈಡ್ರೋಜನ್ ಗ್ಯಾಸ್ನ ಇಫೆಕ್ಟಿವ್ ಆಗಿ ಮತ್ತೊಂದು ಬೀಕರಿಗೆ ಪಾಸ್ ಮಾಡಲಿಕ್ಕೆ ನಾವು ಡೆಲಿವರಿ ಟ್ಯೂಬ್ನ ತಗೊಳ್ತೀವಿ ಅಂತ ಹೇಳಿ. ಸೊ ದಿಸ್ ಡಯಾಗ್ರಾಮ್ ಇಸ್ ಅಗೇನ್ ಇಂಪಾರ್ಟೆಂಟ್. 2020ಯಲ್ಲೂ ಕೇಳಿದರು, ಅದೇ ಡಯಾಗ್ರಾಮ್ ಬಗ್ಗೆ ಕೇಳಿದರು. ಟೆಸ್ಟ್ ಟ್ಯೂಬ್ ಮತ್ತು ಸೋಪ್ ಸೊಲ್ಯೂಷನನ್ನು ನೇಮ್ ಮಾಡಿ ಅಂತ ಹೇಳಿ. ಟೆಸ್ಟ್ ಟ್ಯೂಬ್ ಎಲ್ಲಿದೆ, ಇದು ನಮ್ಮ ಟೆಸ್ಟ್ ಟ್ಯೂಬ್, ಇದು ನಮ್ಮ ಸೋಪ್ ಸೊಲ್ಯೂಷನ್ ಆಗಿರುತ್ತೆ. 2020ಯಲ್ಲಿ 2 ಪೇಪರ್ ಇತ್ತು, ಆ 2 ಪೇಪರಲ್ಲೂ ಈ ಕ್ವೆಶನ್ಸ್ ಬಂದಿತ್ತು. ಫಸ್ಟ್ ಪೇಪರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಕೇಳಿದರು, ನೆಕ್ಸ್ಟ್ ಪೇಪರಲ್ಲಿ ಡೈಲ್ಯೂಟ್ HCl ಸೊಲ್ಯೂಷನ್ನು ರಬ್ಬರ್ ಕಾರ್ಕನ್ನು ಕೇಳಿದರು. ಸೊ ಆ ಥರ ಕೇಳಿದಾಗ ಏನು ಮಾಡಬೇಕಂದ್ರೆ ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಬದಲಿಗೆ ನೀವೇನು ಮಾಡ್ಕೊಳ್ಳಿ, ಡೈಲ್ಯೂಟ್ HCl ಅನ್ನು ಹಾಕಿ, ಡೈಲ್ಯೂಟ್ HClನ ಹಾಕಿ. ಓಕೆ, ಸೊ ಇದು ಈ ಒಂದು ಪರ್ಟಿಕ್ಯುಲರ್ ಪಿಕ್ಚರಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಡ್ರಾ ದ ಡಯಾಗ್ರಾಮ್ of the apparatus to show the acidic solution in water conduct electricity, label the following part. ಸೊ ಇಲ್ಲಿ ಈ ಡಯಾಗ್ರಾಮನ್ನು ನೀವು ಬರಿಬೇಡಿ. ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ನಾವು ಫಸ್ಟಿಗೆ ಡಿಸ್ಕಷನ್ ಮಾಡಿದ್ವಿ. ಯಾವ ಡಯಾಗ್ರಾಮ್ ಅದು, ಆ್ಯಸಿಡ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ಸೊ ಈ ಡಯಾಗ್ರಾಮನ್ನು ನೀವು ಅಲ್ಲಿ ರೆಫರ್ ಮಾಡ್ಕೊಳ್ಳಿ. ಅಲ್ಲಿ ನೀವೇನು ಮಾಡಬೇಕು, ಟೆಸ್ಟ್ ಟ್ಯೂಬ್ ಅಥವಾ ಏನು ಬರೀತೀರಾ, ಡೈಲ್ಯೂಟ್ HCl ಅನ್ನು ಬರೀತೀರಾ. ಡೈಲ್ಯೂಟ್ HCl ನೀವು ತೋರಿಸ್ತೀರಾ ಇಲ್ಲಿ. ಮತ್ತೆ ಅವ್ರು ಏನು ಕೇಳಿದ್ದಾರೆ ಅಂತ ಹೇಳುವಂಥದ್ದು ನಾವು ನೋಡ್ಕೊಳ್ಳೋಣ ಇನ್ನೊಂದ್ಸಲ ನೋಡಿ. ಸೊ ಡೈಲ್ಯೂಟ್ HCl, ರಬ್ಬರ್ ಕಾರ್ಕ್, ಇದೆರಡನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ಡಯಾಗ್ರಾಮ್ ಇಲ್ಲಿ ಬೇಡ. ಓಕೆ, ಈ ಡಯಾಗ್ರಾಮ್ ಬಂದು ಸೋಪ್ ಸೊಲ್ಯೂಷನ್ ಎಕ್ಸ್ಪೆರಿಮೆಂಟ್ ಇದು ಡಯಾಗ್ರಾಮ್. ನೀವು ಇಲ್ಲಿ ಬರೀಬೇಕಾಗಿರುವಂತಹ ಡಯಾಗ್ರಾಮ್ ಬಂದುಬಿಟ್ಟು ಇದು. ಸೊ ಈ ಸಾಲ್ಟ್ ಸೊಲ್ಯೂಷನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿಗೂ ಕೂಡ ಈ ಡಯಾಗ್ರಾಮ್ ರೆಫರ್ ಮಾಡಬಹುದು, ಅಥವಾ ಕ್ಲೋರೋ ಆಲ್ಕಲಿ ಪ್ರಾಸೆಸ್ನ. ಕ್ಲೋರೋ ಆಲ್ಕಲಿ ತುಂಬ ರಿಲೆವೆಂಟ್ ಆಗಿರುತ್ತೆ, ಕ್ಲೋಸ್ ಟು ಯೋರ್ ಇಫೆಕ್ಟಿವ್ ಆನ್ಸರ್ ಅಂತ ಹೇಳ್ಬೋದು. ಇದೇ ಡಯಾಗ್ರಾಮನ್ನು ನೀವೇನು ಮಾಡಬೇಕು, ಅಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯಾವುದಿದೆ, ರಬ್ಬರ್ ಕಾರ್ಕ್ ಎಲ್ಲಿದೆ ಅಂತ ಹೇಳ್ಕೊಂಡು. ಓಕೆ, ಸೊ ಇದು ಈ ಕ್ವೆಶನ್ ಎಲ್ಲಿ ಕೇಳಿದ್ರು ಅವರು, 2022 ಕೇಳಿದರು. ಸಾರಿ, 2021 ಕೇಳಿದರು ಈ ಕ್ವೆಶನನ್ನು. 2020 ಕೇಳಿದರು. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಟು ಶೋ ಜಿಂಕ್ ಗ್ರ್ಯಾನ್ಯುವಲ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್. ಇದು ಅದೇ ಕ್ವೆಶನ್ ರಿಪೀಟೆಡ್ ಆಗಿ ಮತ್ತೆ 2019 ಕೇಳಿದರು. ಅಂದರೆ ಈ 2020 2 ಡಯಾಗ್ರಾಮ್ನ ಕೇಳಿದ್ದಾರೆ. ಪೇಪರ್ 1 ಬಂದುಬಿಟ್ಟು ಜಿಂಕ್ ಗ್ರ್ಯಾನ್ಯುವಲ್ ಇದು, ಪೇಪರ್ 2 ಬಂದುಬಿಟ್ಟು ನಾನು ಫಸ್ಟಿಗೆ ಆ್ಯಸಿಡಿಕ್ ಡಯಾಗ್ರಾಮ್ ತೋರಿಸಿದಲ್ವಾ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ದು, ಆ ಡಯಾಗ್ರಾಮ್ನ ಕೇಳಿದ್ದಾರೆ. 2019 ಮತ್ತೆ ಅದೇ ಕ್ವೆಶನ್ಸ್ನ ರಿಪೀಟ್ ಮಾಡಿದ್ದಾರೆ, ಸೋಪ್ ಸೊಲ್ಯೂಷನ್ ಮತ್ತು ಡೆಲಿವರಿ ಟ್ಯೂಬ್. ಈ ಡೆಲಿವರಿ ಟ್ಯೂಬನ್ನು ಮತ್ತು ಸೋಪ್ ಸೊಲ್ಯೂಷನನ್ನು ಲೇಬಲ್ ಮಾಡಿ ಅಂತ ಹೇಳ್ಕೊಂಡು. 2019 ಏನು ಕೇಳಿದ್ದಾರೆ, ದೆರ್ ಇಸ್ ನೋ ಚೇಂಜ್ ಇನ್ ದ ಕಲರ್ ಆಫ್ ರೆಡ್ ಲಿಟ್ಮಸ್ ಪೇಪರ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ವೆನ್ ಇಂಟ್ರಡ್ಯೂಸ್ಡ್ ಇನ್ ಟು ಎನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ನೋಡಿ ಮಕ್ಕಳೇ, ಸೋಡಿಯಂ ಕ್ಲೋರೈಡ್ ಅಂತ ಹೇಳುವಂತಹ ಒಂದು ಉಪ್ಪು ನೀರಿಗೆ ಅವರು ರೆಡ್ ಲಿಟ್ಮಸ್ ಅಥವಾ ಬ್ಲೂ ಲಿಟ್ಮಸ್ ಹಾಕಿದರೆ ಯಾವುದೇ ಥರದ ಕಲರ್ಸ್ ಚೇಂಜ್ ಆಗಿಲ್ಲ. ಯಾಕೆಂತೇಳಿ ನಿಮಗೆ ಗೊತ್ತಿದೆ, ಬಿಕಾಸ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದು ಇಸ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವಿಚ್ ಆರ್ ನ್ಯೂಟ್ರಲ್. ಇದು ಎರಡನ್ನೂ ಒಂದಕ್ಕೊಂದು ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಂಡ್ ದ ಸೊಲ್ಯೂಷನ್ ಇಸ್ ನ್ಯೂಟ್ರಲ್ ಅಲ್ವಾ, ಅಲ್ಲಿ ಕಲರ್ ಚೇಂಜ್ ನೀವು ನೋಡಲ್ಲ. ಸೊ ಸೋಡಿಯಂ ಕ್ಲೋರೈಡಲ್ಲಿ ಯಾವುದೇ ಕಲರ್ ಚೇಂಜಸ್ ಇರಲಿಲ್ಲ, ಯಾವುದಕ್ಕೆ, ರೆಡ್ ಲಿಟ್ಮಸ್ಸಿಗೂ ಮತ್ತು ಬ್ಲೂ ಲಿಟ್ಮಸ್ಸಿಗೂ. ಆಫ್ಟರ್ ಪಾಸಿಂಗ್ ಡೈರೆಕ್ಟ್ ಕರೆಂಟ್ ಟು ದ ಸೇಮ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು, ಸೋಡಿಯಂ ಕ್ಲೋರೈಡ್ ಇರುವಂತಹ ಬೀಕರಿಗೆ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡ್ತಾರೆ. ಓಕೆ, ಡೈರೆಕ್ಟ್ ಕರೆಂಟನ್ನು ಪಾಸ್ ಮಾಡ್ತಾರೆ. ಸೊ ಡೈರೆಕ್ಟ್ ಕರೆಂಟ್ ಪಾಸ್ ಮಾಡಿದಾಗ ಏನಾಯಿತು ಅಂತ ಹೇಳಿ, ಆಫ್ಟರ್ ಪಾಸಿಂಗ್ ಡೈರೆಕ್ಟ್ ಕರೆಂಟ್ ಥ್ರೂ ದ ಸೇಮ್ ಸೊಲ್ಯೂಷನ್, ನೋಡಿ ರೆಡ್ ಲಿಟ್ಮಸ್ ಚೇಂಜಸ್ ಇನ್ ಟು ಬ್ಲೂ ಕಲರ್.
ವೆರಿ ಇಂಟ್ರೆಸ್ಟಿಂಗ್. ಏನಾಗುತ್ತೆ ಇಲ್ಲಿ, ನೀವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಈ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಇಸ್ ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್. ಏನಂತ ಹೇಳಿ ಕರಿತೀರ ಅದಕ್ಕೆ? ಬ್ರೈನ್ ಸೊಲ್ಯೂಷನ್. ಬ್ರೈನ್ ಅಲ್ಲ, ಬ್ರೈನ್ ಸೊಲ್ಯೂಷನ್. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಿಗೆ ಯು ಆರ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ಅಲ್ವಾ? and you get what? Sodium hydroxide, H2 gas and Cl2 gas. ಸೊ ಈ ಒಂದು ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ, ಇದು ನೀವು ಕ್ಯಾಥೋಡ್ ಮತ್ತು ಆ್ಯನೋಡ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಬಂದು ಎಲೆಕ್ಟ್ರೋಲೈಟಿಕ್ ಟ್ಯಾಂಕಲ್ಲಿ ಮಾಡ್ತಿರುವಂತಹ ರಿಯಾಕ್ಷನ್ ಇದು. ಇಲ್ಲಿ ಬರುವಂತಹ H2Cl2, H2 ಮೇನ್ಲಿ ಫ್ರಮ್ ದಿ ವಾಟರ್ ಕೂಡ ಆಗ್ಬೋದು, ಯಾಕೆಂದರೆ ನೀವು ಇದನ್ನು ಅಕ್ವಿಯಸ್ ಫಾರ್ಮಲ್ಲಿ ತಗೊಳ್ತೀರಾ. ಇದು ಕೂಡ ಅಕ್ವಿಯಸ್ ಫಾರ್ಮ್ ಇರುತ್ತೆ, ಇದು ಗೇಷಿಯಸ್ ಫಾರ್ಮ್ ಇರುತ್ತೆ, ಇದು ಕೂಡ ಗೇಷಿಯಸ್ ಫಾರ್ಮ್ ಇರುತ್ತೆ. ಸೊ ನೀವು ಏನು ನೋಡಬೇಕು ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಂತ ಹೇಳೋದು, ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ರೆಡ್ ಲಿಟ್ಮಸ್ನ ಬ್ಲೂ ಮಾಡ್ತು? ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥ ಪ್ರಾಡಕ್ಟ್ ಏನು ಮಾಡ್ತು? ಚೇಂಜಸ್ ರೆಡ್ ಲಿಟ್ಮಸ್ ಇಂಟು ಬ್ಲೂ. ಓಕೆನಾ? ವಿಚ್ ಪ್ರಾಡಕ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಚೇಂಜ್? ನಾನು ಆಲ್ರೆಡಿ ಬರೆದೆ, ಸೋಡಿಯಂ ಹೈಡ್ರಾಕ್ಸೈಡ್. ಮೆನ್ಷನ್ ಎನಿ 2 ಯೂಸಸ್ ಆಫ್ ದಿಸ್ ಪ್ರಾಡಕ್ಟ್. ನಾನಿಲ್ಲಿ 3 ಯೂಸಸ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಯಾವುದೆಲ್ಲ ಅದು? ಇಟ್ ಈಸ್ ಯೂಸ್ಡ್ ಇನ್ ಡಿಗ್ರೀಸಿಂಗ್ ದ ಮೆಟಲ್ಸ್. ಮೆಟಲ್ಸಲ್ಲಿ ಡಿಗ್ರೀಸ್ ಮಾಡಲಿಕ್ಕೆ, ಅದನ್ನ ಕ್ಲೀನ್ ಮಾಡೋಕ್ಕೆ, ಸರ್ಫೇಸನ್ನು ಕ್ಲೀನ್ ಮಾಡೋಕ್ಕೆ, ಪಾಲಿಷಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ನ ಯೂಸ್ ಮಾಡ್ತೀವಿ. ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಸೋಪ್ ಮತ್ತು ಡಿಟರ್ಜೆಂಟನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಸಪೋನಿಫಿಕೇಷನ್ ರಿಯಾಕ್ಷನಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡನ್ನು ಇಂಪಾರ್ಟೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ವಾಸ್ ಅ ಕ್ವೆಶನ್ ಫ್ರಮ್ 2019 SSLC ಪೇಪರ್. ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಅದೇ ಇಯರಲ್ಲಿ ಕೇಳಿರುವಂತಹ ಕ್ವೆಶನ್, ನೇಮ್ ದಿ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗಿಂಗ್ ಹೇರ್ ಆಫ್ ನೆಟ್ಟಲ್ ಲೀವ್ಸ್. ನೆಟ್ಟಲ್ ಲೀವ್ಸಲ್ಲಿರುವಂತಹ ಒಂದು ಆ್ಯಸಿಡ್ ಯಾವುದದು ಅಂತ ಹೇಳ್ಕೊಂಡು ನೀವು 2 ಆನ್ಸರ್ನ ಬರಿಬೋದು. ಈದರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಫಾರ್ಮಿಕ್ ಆ್ಯಸಿಡ್, ಇದು ಕಾಮನ್ ನೇಮ್ ಆಗಿರುತ್ತೆ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ಸ್ ಸ್ಟ್ಯಾಂಡರ್ಡ್ ನೇಮ್ ಆರ್ IUPAC ನೇಮ್ ಆಸ್ ಮೆಥನೋಯಿಕ್ ಆ್ಯಸಿಡ್. ಈ ಕ್ವೆಶನ್ನು 2019 ಕೇಳಿರುವಂಥದ್ದು. ಅವಷ್ಟು ಬಂದುಬಿಟ್ಟು ಸ್ಟೇಟ್ ಬೋರ್ಡ್ ಕ್ವೆಶನ್ ಆಗಿರುತ್ತೆ. ನಾವು ಇವಾಗ CBSE ಬೋರ್ಡ್ ಕ್ವೆಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. 2022 ಕೇಳಿರುವಂತಹ ಒಂದು ಬ್ಯೂಟಿಫುಲ್ ಕ್ವೆಶನ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸೈಡ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಟು ಫಾರ್ಮ್ ಆಲ್ಕಲೀಸ್? ಆಲ್ಕಲಿ ಅಂತ ಹೇಳುವಂಥದ್ದು ಏನು? ಬೇಸ್ ಅಲ್ವಾ? ಈ ಕೊಟ್ಟಿರುವಂತಹ ಯಾವ ಆಕ್ಸೈಡ್ ನೀರಲ್ಲಿ ಕರಗಿ ಬೇಸ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಮೆಟಲ್ ಬೇಕು. ನೀವು ನೋಡ್ತಾ ಇದ್ದೀರಾ, ನೈಟ್ರೋಜನ್ ಮತ್ತು ಸಲ್ಫರ್. ಇನ್ನು ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡ್ ಅವುಗಳು ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ನ ನೀರಲ್ಲಿ ಹಾಕಿದ ತಕ್ಷಣ ಅವುಗಳು ಏನು ಕೊಡುತ್ತೆ? ಫಾರ್ ಎಕ್ಸಾಂಪಲ್, ಸಿಂಪಲ್ ನಾನ್ ಮೆಟಾಲಿಕ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ನೀವು ನೀರಿಗೆ ಹಾಕ್ತೀರಾ ಅಂತ ಹೇಳಿದರೆ ಇಟ್ ವಿಲ್ ಗಿವ್ ಅನ್ ಆ್ಯಸಿಡ್ ಅಲ್ವಾ? H2CO3. ಇಟ್ ಗಿವ್ಸ್ ಅನ್ ಆ್ಯಸಿಡ್ H2CO3. ಸೊ ಆಬ್ವಿಯಸ್ಲಿ this is not the right answer. What about K2O, potassium dioxide? Potassium oxide, sorry, it's not potassium dioxide, it is just potassium oxide. Potassium oxide ಮತ್ತು sodium oxide ಇವುಗಳು ಮೆಟಲ್ ಆಕ್ಸೈಡ್ಸ್ ಆಗಿರುತ್ತೆ. ಮೆಟಲ್ ಆಕ್ಸೈಡ್ಸ್ನ ನೀರಿಗೆ ಹಾಕಿದ ತಕ್ಷಣ ದೇ ಆರ್ ಕೇಪಬಲ್ ಆಫ್ ರಿಲೀಸಿಂಗ್ OH- ions. ಹೆನ್ಸ್ ಕರೆಕ್ಟ್ ಆಪ್ಷನ್ ಯಾವುದಿರುತ್ತೆ? ದ ಕಾಂಬಿನೇಷನ್ ಆಫ್ 1 and 3. ನೋಡಿ, 1 and 3 ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅವ್ರು ಹೇಳಿದ್ದಾರೆ, ಸ್ಟಡಿ ದಿಸ್ ಡಯಾಗ್ರಾಮ್. ನೋಡಿ, ಈ ಡಯಾಗ್ರಾಮ್ನ ನೀವು ನೋಡ್ತಾ ಇದ್ದೀರಾ. ಸ್ಟಡಿ ದ ಡಯಾಗ್ರಾಮ್ ಗಿವನ್ ಬಿಲೋ, ಐಡೆಂಟಿಫೈ ದ ಗ್ಯಾಸ್ ಫಾರ್ಮ್ಡ್ ಇನ್ ದ ರಿಯಾಕ್ಷನ್. ಈ ಒಂದು ಡಯಾಗ್ರಾಮ್ ನೋಡಿದಾಗ ಯಾವ ಗ್ಯಾಸ್ ಫಾರ್ಮ್ ಆಯಿತು, ಇಲ್ಲಿ ಬಬಲ್ಸ್ ಯಾಕೆ ಬರ್ತಾ ಇದೆ, ಬಿಕಾಸ್ ಆಫ್ ವಿಚ್ ಗ್ಯಾಸ್ ಅಂತ ಹೇಳೋದನ್ನು ನೋಡಿ. ಸೊ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಅ ಮೆಟಲ್. ನಿಮಗೆ ಗೊತ್ತಿದೆ, ಮೆಟಲ್ ಇಸ್ ಜಿಂಕ್ ಹಿಯರ್. ಆ್ಯಂಡ್ ಆ್ಯಸಿಡ್, ಯಾವ ಆ್ಯಸಿಡ್ ತೊಗೊಂಡಿದ್ದಾರೆ? ಸಲ್ಫ್ಯೂರಿಕ್ ಆ್ಯಸಿಡ್ H2SO4. So you know what product is formed? Zinc would combine with the negative radical sulfate, so it will form zinc sulfate along with the release of what gas? H2 present in acid, H2 gas alva. So options nodta hogi, carbon dioxide when extinguishing the burning, which extinguishes the burning candle. ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗೋದು ಯಾವಾಗ? ಕಾರ್ಬೋನೇಟ್ ಸಾಲ್ಟ್ ಇದ್ದಾಗ. ಇಲ್ಲಿ ಯಾವುದೇ ಥರದ ಕಾರ್ಬೋನೇಟ್ ಸಾಲ್ಟನ್ನು ನೀವು ತಗೊಂಡಿಲ್ಲ, ಯು ಹ್ಯಾವ್ ಓನ್ಲಿ ಟೇಕನ್ ಮೆಟಲ್ ಅಲ್ವಾ. ಆಕ್ಸಿಜನ್ ಡ್ಯೂ ಟು ವಿಚ್ ದ ಕ್ಯಾಂಡಲ್ ಬರ್ನ್ಸ್ ಮೋರ್ ಬ್ರೈಟ್ಲಿ. ಅಲ್ಲ, ಆಕ್ಸಿಜನ್ ರಿಲೀಸ್ ಆಗಬೇಕು ಅಂತ ಹೇಳಿದರೆ ನೀವು ವಾಟರಿಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕು, ಅಥವಾ ಬೇರೆ ಆಕ್ಸಿಜನ್ ಪ್ರಿಪರೇಷನ್ ರಿಯಾಕ್ಷನ್ಸ್ನ ಕ್ಯಾರಿ ಮಾಡಬೇಕು. ಅದು ಅಲ್ಲ ಕರೆಕ್ಟ್ ಆನ್ಸರ್. ಸಲ್ಫರ್ ಡೈಆಕ್ಸೈಡ್ ವಿಚ್ ಪ್ರೊಡ್ಯೂಸಸ್ ಅ ಸಫೋಕೇಟಿಂಗ್ ಸ್ಮೆಲ್. ಸಲ್ಫರ್ ರಿಲೇಟೆಡ್ ಕಂಪೌಂಡ್ ತಗೊಂಡಿದ್ದರೆ ಸಲ್ಫರ್ ಡೈಆಕ್ಸೈಡ್. ಸಲ್ಫೇಟ್ ಸಾಲ್ಟ್ಗಳನ್ನ ತಗೊಂಡಿದ್ದೀರಾ, ಫೆರಸ್ ಸಲ್ಫೇಟ್
ನೀವು ನೋಡಿದ್ರೆ ಫಸ್ಟ್ ಚಾಪ್ಟ್ರಲ್ಲಿ ವೆನ್ ಯು ಹೀಟ್ ಫೆರಸ್ ಸಲ್ಫೇಟ್ ಇಟ್ ರಿಲೀಸಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್. ಬಟ್ ಅದಲ್ಲ ಇಲ್ಲಿ ಹೈಡ್ರೋಜನ್ ವಿಚ್ ವೈಲ್ ಬರ್ನಿಂಗ್ ಪ್ರೊಡ್ಯೂಸಸ್ ಅ ಪಾಪಿಂಗ್ ಸೌಂಡ್. ಹೌದು, ಅ ಗ್ಯಾಸ್ ವಿಚ್ ಇಸ್ ರಿಲೀಸ್ಡ್ ಓವರ್ ಹಿಯರ್ ಇಸ್ ಹೈಡ್ರೋಜನ್. ಅದು ರಿಲೀಸ್ ಆಗಬೇಕಾದ್ರೆ ನಿಮ್ಗೆ ಏನು ಸಿಗುತ್ತೆ? ಪಾಪಿಂಗ್ ಸೌಂಡ್ ಸಿಗುತ್ತೆ. ವಿಚ್ ಆಫ್ ದ ಆಪ್ಷನ್ ಇನ್ ದ ಗಿವನ್ ಟೇಬಲ್ ಆರ್ ಕರೆಕ್ಟ್? ಇಲ್ಲಿ ಕೊಟ್ಟಿರುವಂತಹ ಯಾವ ಆಪ್ಷನ್ ಈ ಟೇಬಲಲ್ಲಿ ಕರೆಕ್ಟ್ ಆಗಿದೆ ನೋಡಿ ಅಂತ ಹೇಳಿ. ಆರೆಂಜಲ್ಲಿ ಬಂದು ಆಕ್ಸಾಲಿಕ್ ಆ್ಯಸಿಡ್ ಅಂತ ಹೇಳ್ತಾರೆ, ಹೌದಾ? ಯಾವ ಆ್ಯಸಿಡ್ ಆಗುತ್ತೆ? ಸಿಟ್ರಿಕ್ ಆ್ಯಸಿಡ್, ಕರೆಕ್ಟ್. ಸೊ ಆರೆಂಜಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಅಲ್ಲ. ಸಾರ್ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಹುಳಿಯಾದಂಥ ಹಾಲಲ್ಲಿ, ಯಾಕೆಂದರೆ ಹುಳಿ ಹಾಲು ವಿಲ್ ಚೇಂಜ್ ಇನ್ ಟು ಮೊಸರು ಅಲ್ವಾ? ಹಾಗಾದರೆ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಕರೆಕ್ಟ್. ಆ್ಯಂಡ್ ಸ್ಟಿಂಗ್ ಮೆಥನೋಯಿಕ್ ಆ್ಯಸಿಡ್, ಆ್ಯಂಡ್ ಇರಬೇಕು ಹಚ್ಚಿದಾಗ ಅದಕ್ಕೆ ಫಾರ್ಮಿಕ್ ಆ್ಯಸಿಡ್ ಅಥವಾ ಮೆಥನೋಯಿಕ್ ಆ್ಯಸಿಡ್ ಇರುತ್ತೆ, ಇದು ಕರೆಕ್ಟ್ ಆಗಿದೆ. ಟ್ಯಾಮರಿಂಡಲ್ಲಿ ಆ್ಯಸಿಟಿಕ್ ಆ್ಯಸಿಡ್ ಇದೆಯಂತೆ, ಇಲ್ಲ. ಟ್ಯಾಮರಿಂಡಲ್ಲಿ ಟಾಟಾ ಆ್ಯಸಿಡ್, ಏನದು? ಟಾರ್ಟರಿಕ್ ಆ್ಯಸಿಡ್ ಇದೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಂದುಬಿಟ್ಟು ಯಾವುದಿರಬೇಕು? ಆ ಆಪ್ಷನಲ್ಲಿ ಕಾಂಬಿನೇಷನ್ ಆಫ್ ಸೆಕೆಂಡ್ ಆ್ಯಂಡ್ 3 ಆಪ್ಷನ್ಸ್ ಇರಬೇಕು. ನೋಡೋಣ ಇಲ್ಲಿ. ಹಾಂ, ಆಪ್ಷನ್ ಸಿ ಅಲ್ಲಿ ಕಾಂಬಿನೇಷನ್ ಆಫ್ ಸೆಕೆಂಡ್ ಆ್ಯಂಡ್ 3 ಕಂಟೆಂಟ್ ಇದೆ, ಸೊ ಅದು ಕರೆಕ್ಟ್ ಆಗಿರುತ್ತೆ. ಸ್ಟಡಿ ದ ಫಾಲೋವಿಂಗ್ ಟೇಬಲ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಇದೆಲ್ಲ ಕೂಡ CBSE ಅಲ್ಲಿ 2022 ಅಲ್ಲಿ ಟರ್ಮ್ 1 ಪೇಪರಲ್ಲಿ ಕೇಳಿರುವಂತಹ ಕ್ವೆಶನ್ ಫ್ರಮ್ ಯುವರ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್. ಓಕೆನಾ? ಸೊ ಇದೇನಪ್ಪ ಇದು ಅಂತ ಹೇಳಿದ್ರೆ ಸಾಲ್ಟ್ಗಳು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿರುವ ಪೇರೆಂಟ್ ಆ್ಯಸಿಡ್, ಪೇರೆಂಟ್ ಬೇಸು ಮತ್ತು ನೇಚರ್ ಆಫ್ ದ ಸಾಲ್ಟನ್ನು ನಾವು ನೋಡ್ಕೋಬೇಕು. ಈಗ ಸೋಡಿಯಂ ಕ್ಲೋರೈಡ್ ಅಂತ ಹೇಳುವ ಸಾಲ್ಟಲ್ಲಿ NaCl ಅಲ್ಲಿ ಯಾವ ಪೇರೆಂಟ್ ಆ್ಯಸಿಡ್ ಇರುತ್ತೆ? Cl ಅಂತ ಹೇಳಿದರೆ HCl, ಕರೆಕ್ಟ್. ಬೇಸ್ ಯಾವುದಿರಬೇಕು? ಸೋಡಿಯಂ ಹೈಡ್ರಾಕ್ಸೈಡ್, ಕರೆಕ್ಟ್. ನೇಚರ್ ಆಫ್ ದ ಸಾಲ್ಟ್ ಬಂದು ಬೇಸಿಕ್ ಕೊಟ್ಟಿದ್ದಾರೆ, ಇಸಂಟ್ ಇಟ್ ರಾಂಗ್? ಸೊ ಸೋಡಿಯಂ ಹೈಡ್ರಾಕ್ಸೈಡು HCl, ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್. ನೇಚರ್ ಶುಡ್ ಬಿ ವಾಟ್? ನ್ಯೂಟ್ರಲ್. ಸೊ ಇದು ಕರೆಕ್ಟ್ ಅಲ್ಲ. ಸೆಕೆಂಡ್ ಒನ್ ನೋಡಿ, ಸೋಡಿಯಂ ಕಾರ್ಬೋನೇಟ್, ಅದರಲ್ಲಿ ಕಾರ್ಬೋನೇಟ್ ಇದ್ದರೆ H2CO3, ಕಾರ್ಬೋನಿಕ್ ಆ್ಯಸಿಡ್ ನಿಮ್ಮ ಆ್ಯಸಿಡ್ ಆಗಿರಬೇಕು, ಕರೆಕ್ಟಾ? ಕಾರ್ಬೋನಿಕ್ ಆ್ಯಸಿಡ್ ಆಗಿರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಆಗಿರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಅಂತ ಹೇಳಿ ಬರ್ತಿದ್ದೀರಾ, ಕರೆಕ್ಟ್ ಆಯಿತು. ಸೊ ಇಲ್ಲಿ ನ್ಯೂಟ್ರಲ್ ಕೊಟ್ಟಿದ್ದಾರೆ, ರಾಂಗ್ ಅಲ್ವಾ? ಯಾಕೆ ಹೇಳಿ? ಈ ಆ್ಯಸಿಡ್ ಬಂದುಬಿಟ್ಟು ವೀಕ್ ಆ್ಯಸಿಡ್ ಇದೆ, ಓಕೆನಾ? ಬೇಸ್ ಬಂದುಬಿಟ್ಟು ಸ್ಟ್ರಾಂಗ್ ಬೇಸ್ ಇದೆ, ಸೊ ಅದು ಬೇಸಿಕ್ ಆಗಬೇಕಿತ್ತು, ಬಟ್ ನ್ಯೂಟ್ರಲ್ ಕೊಟ್ಟಿದ್ದಾರೆ. ಸೊ ಇದು ಬೇಸಿಕ್ ಆಗಬೇಕಿತ್ತು, ಇದು ಇಲ್ಲ ಆಗಬೇಕಿತ್ತು, ಇದು ಇಲ್ಲ ಆಗಬೇಕಿತ್ತು, ರಾಂಗ್ ಆಗಿದೆ, ಹೌದಾ? ಸೋಡಿಯಂ ಸಲ್ಫೇಟಲ್ಲಿ ನೋಡಿ, ಸಲ್ಫ್ಯೂರಿಕ್ ಆ್ಯಸಿಡ್, ಬಿಕಾಸ್ ಸಲ್ಫೇಟ್ ಇಸ್ ಅ ಕಾಂಪೊನೆಂಟ್, ಪೇರೆಂಟ್ ಆ್ಯಸಿಡ್ ಬಂದು ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ. ಸೋಡಿಯಂ ಇರುವ ಕಾರಣ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ದಾರೆ, ಅದೆರಡೂ ಕರೆಕ್ಟ್ ಇದೆ, ಬಟ್ ಆ್ಯಸಿಡಿಕ್ ಅಂತ ಹೇಳ್ಕೊಟ್ಟಿದ್ದಾರೆ, ಇಸಂಟ್ ಇಟ್ ರಾಂಗ್? ಯಾಕೆಂದರೆ ಆ್ಯಸಿಡಿಕ್ ಅಲ್ಲ, ಯಾಕೆಂದರೆ ಆ್ಯಸಿಡು ಬೇಸು ಎರಡು ಸ್ಟ್ರಾಂಗ್ ಇದ್ದರೆ ಅದೇನಾಗಬೇಕು? ನ್ಯೂಟ್ರಲ್ ಆಗಬೇಕು. ಸೊ ನ್ಯೂಟ್ರಲ್ ಅಂತ ಹೇಳುವ ಆಪ್ಷನ್ ಇಲ್ಲೂ ಬರಬೇಕಿತ್ತು, ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಅಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಸೋಡಿಯಂ ಆ್ಯಸಿಡೇಟು ಆ್ಯಸಿಟಿಕ್ ಆ್ಯಸಿಡು ಸೋಡಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಅಂತ ಹೇಳಿ. ಅಂದರೆ ಸೋಡಿಯಂ ಆ್ಯಸಿಟೇಟಲ್ಲಿ ಆ್ಯಸಿಟೇಟ್ ಅಂತ ಹೇಳುವಂಥದ್ದು ಆ್ಯಸಿಟಿಕ್ ಆ್ಯಸಿಡಿಂದ ಬಂದಿರುತ್ತೆ. ಸೋಡಿಯಂ ಇಸ್ ಆ್ಯಕ್ಚುಲಿ ಫ್ರಮ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ವೆನ್ ಯು ಕಂಪೇರ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಆ್ಯಸಿಡ್ ಇಸ್ ಅ ಕಾರ್ಬೋನಿಕ್ ಆ್ಯಸಿಡ್, organic acid. Organic acids are the weakest acids. Carboxylic acid ಅವುಗಳು. Carboxylic acids, organic acids are weak. Base sodium hydroxide is strong. One is weak, the other one is strong. ಯಾವುದು strong ಇದೆ? Base is strong, hence the nature is basic. So this is the correct option. Next question. Consider the pH value of the following acidic samples. ಯಾವುದೆಲ್ಲ? ಲೆಮನ್ ಜ್ಯೂಸ್ is 2.2. ಓಕೆ, ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳಿಕೊಟ್ಟಿದ್ದಾರೆ, ಅದೆಷ್ಟು? 1.2, ವಿನೇಗರ್ 3.76. ಸೊ ನೀವು ನೋಡ್ತಾ ಇದ್ದೀರಾ ವ್ಯಾಲ್ಯೂಸ್ನ. ಡೈಲ್ಯೂಟ್ ಆಸಿಟಿಕ್ ಆ್ಯಸಿಡ್ ಬಂದು 3. ಯಾವುದು ಇದರಲ್ಲಿ ಅವ್ರು ಕೇಳಿರುವಂಥ ಕ್ವೆಶನ್ ಅದಂತಿಲ್ಲ, ಡಿಸೆಂಡಿಂಗ್ ಆರ್ಡರ್ ಆಫ್ pH ವ್ಯಾಲ್ಯೂ. ಎಕ್ಸ್ಕ್ಯೂಸ್ ಮೀ. ಸೊ ಈ ಸೀರಿಯಲ್ ನಂಬರ್ನ ನೋಡ್ಕೊಳ್ಳಿ. ಹೈಯೆಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ವಿನೇಗರಿಗಿದೆ, ಅದರದ್ದು ಸೀರಿಯಲ್ ನಂಬರ್ 3. ಸೊ 3 pH or third serial pH has got greater pH value compared to 4 dilute acetic acid. Okay na? Next ಬಂದ್ಬಿಟ್ಟು serial number 1 lemon juice 2.2 correct ಆಗಿದೆ. Last ಬಂದ್ಬಿಟ್ಟು gastric juice that is 1.2 correct ಇದೆ. So serial number 2 has the lowest pH value, ಆದ ಕಾರಣ ಅದು ಕೊನೆಯಲ್ಲಿದೆ. serial number 3 has highest pH value, ಆದ ಕಾರಣ ಅದು ಫಸ್ಟಲ್ಲಿದೆ. ಈ ಫಸ್ಟ್ ಆಪ್ಷನಲ್ಲೇ ನಿಮಗೆ ಆನ್ಸರ್ ಸಿಕ್ಬಿಟ್ಟಿದೆ. ಮಿಕ್ಕಿದೆಲ್ಲ ಕೂಡ ನೀವು ನೆಗ್ಲೆಕ್ಟ್ ಮಾಡ್ಬೋದು, ಯಾಕೆಂದರೆ ನೀವು ಫಸ್ಟ್ ಹೇಗೆ ಅಟೆಂಪ್ಟ್ ಮಾಡ್ತೀರಾ ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದು ಯಾವ ಆಪ್ಷನಲ್ಲಿದೆ ನೋಡ್ತೀರಾ. ಈ ಥರ್ಡಲ್ಲೂ ಮತ್ತು ಲಾಸ್ಟ್ ಆಪ್ಷನ್ ಮತ್ತು ಫಸ್ಟ್ ಆಪ್ಷನಲ್ಲಿ ಅದರಲ್ಲಿದೆ, ಬಟ್ ಚೇಂಜಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ವೇರಿಯಂಟ್ 1 to 2 1 ಅಲ್ಲಿ ಚೇಂಜಸ್ ಬರುತ್ತೆ. ಕರೆಕ್ಟ್ ಆಪ್ಷನ್ ಇಸ್ ಎ. ನೆಕ್ಸ್ಟ್ ಕ್ವೆಶನ್, ಸ್ಟಡಿ ದ ಎಕ್ಸ್ಪೆರಿಮೆಂಟಲ್ ಸೆಟಪ್. ಇದು ನಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಗಿರುತ್ತೆ. ಶೋನ್ ಇನ್ ದ ಗಿವನ್ ಫಿಗರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಫಾಲೋವಿಂಗ್.
ಕರೆಕ್ಟ್ ಆಗಿರೋ ಆಪ್ಷನನ್ನು ಇದರಿಂದ ನೀವು ಆಯ್ಕೆ ಮಾಡ್ಕೊಳ್ಳಿ. ಬಟ್ ಎಕ್ಸ್ಪೆರಿಮೆಂಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಪಿ ಮತ್ತು ಕ್ಯೂ ಅಂತ ಹೇಳೋದನ್ನು ಅವರು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಓಕೆನಾ? ಯಾವ ಆ್ಯಸಿಡ್ ತೊಗೊಂಡಿದ್ದಾರೆ? ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇಲ್ಲಿ ತೊಗೊಂಡಿದ್ದಾರೆ. ಅಂದರೆ ಅರ್ಥ ಏನು? ಲೈಮ್ ವಾಟರ್ ಟೆಸ್ಟ್ ಮಾಡುವಂತಹ ಎಕ್ಸ್ಪೆರಿಮೆಂಟ್ ಇದೆ. ಲೈಮ್ ವಾಟರನ್ನು ಮಿಲ್ಕಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪಿ ಅಂತ ಹೇಳುವಂಥದ್ದು ಕಾರ್ಬೋನೇಟ್ ಸಾಲ್ಟ್ ಆಗಿರಬೇಕು. ಕ್ಯೂ ಅಂತ ಹೇಳುವ ಗ್ಯಾಸ್ ಯಾವುದಾಗಿರಬೇಕು? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿರಬೇಕು. ಈ ಆಪ್ಷನಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಟರ್ನ್ಸ್ ಮಿಲ್ಕಿ ಅಂತ ಹೇಳಿದೆ. ಟರ್ನ್ಸ್ ಮಿಲ್ಕಿ ಆಗಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರಬೇಕು ಅಂದರೆ ಅದು ಕಾರ್ಬೋನೇಟ್ ಆಗಿರಬೇಕು. ಇಲ್ಲ ಅವ್ರು ಏನು ಹೇಳಿದ್ದಾರೆ? ನೋ ಚೇಂಜಸ್. ಈ ಎಕ್ಸ್ಪೆರಿಮೆಂಟಲ್ಲಿ ಡೆಫಿನೆಟ್ಲಿ ಇದೇನಾಗುತ್ತೆ? ಕಲರ್ ಬಂದುಬಿಟ್ಟು ಮಿಲ್ಕಿ ಕಲರ್, ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಅದು ಮಿಲ್ಕಿ ಕಲರ್ ಆಗಿ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರಲೇಬೇಕು. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಇಸ್ ದ ಡಿ ಆಪ್ಷನ್. ಇವಿಷ್ಟು ಕ್ವೆಶನ್ಸ್ ನಮ್ಮದು 2022 ಅಲ್ಲಿ ಕೇಳಿರುವಂತಹ CBSE ಕ್ವೆಶನ್ಸ್. ಲಾಸ್ಟ್ ಕ್ವೆಶನ್ ಆಗಿರ್ಬೋದು ಇದು. ನೋಡೋಣ. ಇಲ್ಲ, ಇನ್ನೂ ಕೆಲವೊಂದು ಕ್ವೆಶನ್ಸ್ ಇದೆ ಲಾಸ್ಟ್ ಇಯರಲ್ಲಿ ಕೇಳಿರುವಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಸಾಲ್ಟ್ಸ್ ಡು ನಾಟ್ ಹ್ಯಾವ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಏನು? CaClO3. ಈ CaClO3 ಅಲ್ಲಿ ವಾಟರ್ ಯಾವುದೂ ಇಲ್ಲ. ಡಾಟ್ ಅಂತ ಹೇಳಿಬಾರ್ದು. ಯು ಡೋಂಟ್ ಫರ್ದರ್ ರೈಟ್ ದ ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ವಾಟರ್ ಮಾಲಿಕ್ಯೂಲ್ಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮುಲಾ CaSO4 ಡಾಟ್ ಹಾಫ್ H2O. ಎಸ್, ಇಲ್ಲಿ ಹಾಫ್ ಆಫ್ ದ ವಾಟರ್. ಅರ್ಥ ಏನು? ಒನ್ ವಾಟರ್ ಮಾಲಿಕ್ಯೂಲ್ ಇಸ್ ಶೇರ್ಡ್ ಬಿಟ್ವೀನ್ 2 formula units of calcium sulfate and you call it as calcium sulfate hemihydrate ಅಲ್ವಾ? ಸೊ ಇದರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ. ವಾಷಿಂಗ್ ಸೋಡಾ Na2CO3 10 times ವಾಟರ್, ಇದರಲ್ಲೂ ವಾಟರ್ ಮಾಲಿಕ್ಯೂಲ್ ಇದೆ. ಬೇಕಿಂಗ್ ಸೋಡಾ Na8CO3 ಇದರಲ್ಲಿ ಇಲ್ಲ. ಸೊ ಯಾವುದರಲ್ಲಿ ಇಲ್ಲ ಅಂತ ಹೇಳಿ ಕೇಳಿದರೆ ಕಾಂಬಿನೇಷನ್ ಆಫ್ 1 and 4th ಪಾಯಿಂಟ್. ಸೊ 1 and 4th ಪಾಯಿಂಟ್ ಅಂತ ಹೇಳಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅಸರ್ಷನ್ ರೀಸನಿಂಗ್ ಕ್ವೆಶನ್ ಇದು ಕೇಳಿರುವಂಥದ್ದು. ಇಲ್ಲಿ 31 to 35 ಅಂತ ಹೇಳುವಂಥದ್ದು ನಮ್ಮ CBSE ಬೋರ್ಡಲ್ಲಿ ಆ 2022 ಪೇಪರಲ್ಲಿ ಇಫ್ ಯು ಚೂಸ್ ಕ್ವೆಶನ್ ನಂಬರ್ 31 to 35 ದೆನ್ ಅದು ಎಲ್ಲ ಅಸರ್ಷನ್ ರೀಸನಿಂಗ್. ಇಟ್ ಇಸ್ ಫ್ರಾಮ್ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಅದೆಲ್ಲ ಎಲ್ಲವುಗಳಿಂದ ಕೂಡ ಕೇಳಿರುವಂಥದ್ದು. ರೂಲ್ಸ್ ಈ ಥರ ಇರುತ್ತೆ. ಎರಡೂ ಕೂಡ ಕರೆಕ್ಟ್ ಇದ್ದು ಸೆಕೆಂಡ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡ್ತಾ ಇದೆ ಅಂತ ಹೇಳಿದರೆ ಎರಡು ಕರೆಕ್ಟ್ ಇದ್ದು, ಸೆಕೆಂಡ್ ಸ್ಟೇಟ್ಮೆಂಟ್ ಎರಡೂ ಕರೆಕ್ಟ್ ಇದ್ದು ಜಸ್ಟಿಫೈ ಮಾಡ್ತಿಲ್ಲ ಅಂತ ಹೇಳಿದರೆ ಬಿ, ಕರೆಕ್ಟ್ ಇದೆ, ಬಿ ತಪ್ಪಿದೆ ಅಂತ ಹೇಳಿದರೆ ಸಿ, ತಪ್ಪಿದೆ, ಬಿ ಕರೆಕ್ಟ್ ಇದೆ ಅಂತ ಹೇಳಿದರೆ ಡಿ. ಈ ರೂಲ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಸ್ಮಾಲ್ ವೇರಿಯೇಷನ್ಸ್ ತೊಗೊಂಡು ಬರ್ಬೋದು. ಕೆಲವೊಂದು ಸಲ ಎರಡೂ ತಪ್ಪಿದರೆ ಡಿ ಆಯ್ಕೆ ಮಾಡಿ ಅಂತ ಹೇಳಿ ಆಲ್ಟರ್ ಮಾಡ್ತಾರೆ. ಸೊ ಫಸ್ಟ್ ಥಿಂಗ್ ಇಸ್ ಅದನ್ನು ನೋಡಿ, ಅಸರ್ಷನು ರೀಸನಿಂಗ್ ನೋಡ್ಕೊಳ್ಬೇಡಿ, ಆಪ್ಷನ್ಸ್ನ ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ಸ್ಟೇಟ್ಮೆಂಟಿಗೆ ಬನ್ನಿ. ಅಸರ್ಷನ್ ಅಂತ ಹೇಳಿದರೆ ಏನು? ಫಸ್ಟ್ ಸ್ಟೇಟ್ಮೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಫ್ಯಾಕ್ಟ್ ಇರ್ಬೋದು, ಅದು ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕ್ವೆಶ್ಚನ್ನ ನಾನು ಇನ್ನೊಂದ್ಸಲ ನೀಟಾಗಿ ಇಲ್ಲಿ ಹಾಕಿದ್ದೀನಿ. ಅಸರ್ಷನ್ ಬಂದುಬಿಟ್ಟು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಸ್ ಯೂಸ್ಡ್ ಆ್ಯಸ್ ಅನ್ ಇಂಗ್ರೀಡಿಯೆಂಟ್ ಇನ್ ಆ್ಯಂಟಾಸಿಡ್. ಈ ಈನೋ ಸ್ಯಾಶಿಯಲ್ಲಿ ಅಥವಾ ಆ್ಯಂಟಾಸಿಡ್ ಅಂದರೆ ಗ್ಯಾಸ್ಟ್ರಟೈಸ್ ಕಡಿಮೆ ಆಗಲಿಕ್ಕೆ ನಾವು ಟಾನಿಕ್ ಏನು ಕುಡಿತೀವಿ, ಅದರಲ್ಲಿ ಈ ಸೋಡಿಯಂ ಬೈಕಾರ್ಬೋನೇಟನ್ನು ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಿರ್ತಾರೆ ಅಂತ ಹೇಳ್ಕೊಂಡು. ಹೌದು, ಕರೆಕ್ಟ್ ಅದು, ಬಿಕಾಸ್ ಅದು ಆ್ಯಂಟಾಸಿಡ್ ಆಗಿರುತ್ತೆ. ಯಾವುದು? ನಮ್ಮ NaHCO3. ಸೊ ನಮ್ಮ ಅಸರ್ಷನ್ ವ್ಯಾಲಿಡ್ ಕೂಡ ಹೌದು, ಕರೆಕ್ಟ್ ಕೂಡ ಹೌದು. ಸ್ಟೇಟ್ಮೆಂಟ್ ಫಸ್ಟ್ ಇಸ್ ಕರೆಕ್ಟ್. ನಾವು ರೀಸನ್ ಏನಾಗಿರ್ಬೋದು ಅಂತ ಹೇಳಿ ನಮ್ಮಲ್ಲಿ ನಾವು ಒಂದ್ಸಲ ಅವಲೋಕನೆ ಮಾಡ್ಕೊಳ್ಳೋಣ. ಯಾಕೆ ಅದನ್ನು ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಇದು ಆ್ಯಸಿಡನ್ನು, ನಮ್ಮ ಹೊಟ್ಟೆ ಒಳಗಡೆ ಪ್ರೊಡ್ಯೂಸ್ ಆಗುವಂತಹ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ ವಿದೌಟ್ ಅಫೆಕ್ಟಿಂಗ್ ಎನಿ ಆರ್ಗನ್ ಅಲ್ವಾ? ಬೇರೆ ಆರ್ಗನ್ಸ್ ಯಾವುದು ಅಫೆಕ್ಟ್ ಆಗದ ಹಾಗೆ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಹೇಳ್ಕೊಂಡು. ಕರೆಕ್ಟಾ? ಯಾವುದು? ನಮ್ಮ ಬೇಕಿಂಗ್ ಸೋಡಾ. ಅದಾಗಿರಬೇಕಿತ್ತು ರೀಸನ್, ಬಿಕಾಸ್ ಇಟ್ ವಿಲ್ ನ್ಯೂಟ್ರಲೈಸ್ ದಿ ಎಕ್ಸೆಸ್ ಆ್ಯಸಿಡ್. ಆದರೆ ರೀಸನ್ ಏನು ಕೊಟ್ಟಿದ್ದಾರೆ ಅವರು? NaHCO3 ಇಸ್ ಅ ಮೈಲ್ಡ್ ನಾನ್ ಕೊರೋಸಿವ್ ಬೇಸಿಕ್ ಸಾಲ್ಟ್. ಅದು ಸಣ್ಣ ನಾನ್ ಕೊರೋಸಿವ್, ಅದು ಕೊರೋಸಿವ್ ಅಲ್ಲ, ಬೇಸಿಕ್ ಸಾಲ್ಟ್ ಅದು ಅಂತ ಹೇಳ್ಕೊಂಡು. ಸೊ ನಾನ್ ಕೊರೋಸಿವ್ ಬೇಸಿಕ್ ಸಾಲ್ಟ್ ಆಗಿರುತ್ತೆ. ಇಟ್ಸ್ ಅ ಮೈಲ್ಡ್ ನಾನ್ ಕೊರೋಸಿವ್ ಬೇಸಿಕ್ ಸಾಲ್ಟ್ ಆಗಿರುವ ಕಾರಣಕ್ಕೋಸ್ಕರ ಅದನ್ನು ನಾವೇನು ಮಾಡ್ತೀವಿ? ಇಂಗ್ರೀಡಿಯೆಂಟ್ ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡು. ಸೊ ಇದು ಕರೆಕ್ಟ್ ಇದೆಯಾ, ಸರಿ ಇದೆಯಾ ಅಂತ ಹೇಳ್ಕೊಂಡು. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಯಿತಾ? NaHCO3 ಇಸ್ ಅ ಮೈಲ್ಡ್ ನಾನ್ ಕೊರೋಸಿವ್ ಬೇಸಿಕ್ ಸಾಲ್ಟ್, ಹೌದು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಅಸರ್ಷನ್ ಕೂಡ ಕರೆಕ್ಟ್ ಇದೆ.
ರೀಸನ್ ಏನಾಗಿರಬೇಕಿತ್ತು, ಆ್ಯಂಟಾಸಿಡ್ ಆಗಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಎಕ್ಸಸ್ ಆಫ್ ಆ್ಯಸಿಡನ್ನು NaHCO3 ರೆಡ್ಯೂಸ್ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನು ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿ ರೀಸನ್ ಬರಬೇಕಿತ್ತಾನೆ. ಆ ಥರ ಇದೆಯಾ? ಇಲ್ಲ, ಬೇರೆ ಸ್ಟೇಟ್ಮೆಂಟ್ ಅದರದ್ದು ಫೀಚರ್ ಬಗ್ಗೆ ಮಾತಾಡಿದ್ದಾರೆ. ಹಾಗಾದರೆ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟೇ, ಬಟ್ ಕೆಳಗೆ ಕೊಟ್ಟಿರುವ ರೀಸನ್ ಸ್ಟೇಟ್ಮೆಂಟು ಫಸ್ಟ್ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡ್ತಾ ಇಲ್ಲ. ಹಾಗಾಗಿ ಯಾವುದು ರಿಲೆವೆಂಟ್ ಆಪ್ಷನ್ ಇರುತ್ತೆ? ಬೋತ್ A and B ಆರ್ ಟ್ರೂ, ಬಟ್ R ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಅದನ್ನು ಅವ್ರು ಮಾಡಿಫೈ ಮಾಡ್ಕೊಳ್ಬೇಕಿತ್ತು. ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಡಬೇಕಂತ ಹೇಳಿದರೆ, ಇಟ್ ಈಸ್ ಅ ನಾನ್ ಕೊರೋಸಿವ್ ಬೇಸಿಕ್ ಸಾಲ್ಟ್ ಅಂತ ಹೇಳಿ ಅಷ್ಟೇ ಅಲ್ಲ, ಇಟ್ ಕ್ಯಾನ್ ರೆಡ್ಯೂಸ್ ದಿ ಎಕ್ಸಸ್ ಅಮೌಂಟ್ ಆಫ್ ಆ್ಯಸಿಡ್ ವಿಚ್ ಇಸ್ ಪ್ರೊಡ್ಯೂಸ್ ಇನ್ ಅ ಸ್ಟಮಕ್ ಅಂತ ಹೇಳಿ ಕೂಡ ಅವ್ರು ಆ್ಯಡ್ ಮಾಡಬೇಕಿತ್ತು ಅಲ್ವಾ. ಸೊ ಅದು ಅಸರ್ಷನ್ ರೀಸನಿಂಗ್ ಆಯಿತು. ನೆಕ್ಸ್ಟ್ 2021 ಇಯರಲ್ಲಿ CBSE ಕೇಳಿರುವಂತಹ ನೆಕ್ಸ್ಟ್ ಕ್ವೆಶನ್ ಯಾವುದದು ನೋಡ್ತಾ ಇದ್ದೀರಾ? ಔಟ್ ಆಫ್ ದ ಟೂ, ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡಲ್ಲಿ ವಿಚ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೈ? ಯಾವುದನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಯಾಕೆ? ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಮೋರ್ ಅಮೌಂಟ್ ಆಫ್ H+ ಅಯಾನ್ ಇನ್ ವಾಟರ್ ಅಲ್ವಾ. Write the name and molecular formula of one more strong acid. ನಾನು ಎರಡು ಬರ್ತಿದ್ದೀನಿ. ನೇಮ್ ಯಾವುದು? ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಬಂದು ನೈಟ್ರಿಕ್ ಆ್ಯಸಿಡ್. ಕರೆಕ್ಟಾ? ನೆಕ್ಸ್ಟ್, ಸ್ಟೇಟ್ ದ ಪರ್ಪಸ್ ಫಾರ್ ವಿಚ್ ಲಿಟ್ಮಸ್ ಇಸ್ ಯೂಸ್ಡ್ ಇನ್ ಲ್ಯಾಬೊರೇಟರೀಸ್. ಯಾತಕ್ಕೋಸ್ಕರ ಲಿಟ್ಮಸನ್ನು ಲ್ಯಾಬೊರೇಟರೀಸಲ್ಲಿ ಯೂಸ್ ಮಾಡ್ತೀವಿ? ಟು ಐಡೆಂಟಿಫೈ nature of the substance into acidic or basic. ಈ ರೀಸನ್ಗೋಸ್ಕರ ನಾವು ಮೇಯ್ನಾಗಿ ಯೂಸ್ ಮಾಡ್ತೀವಿ. ಬೇಕಿಂಗ್ ಪೌಡರ್ದು ಇಸ್ ಅ ಮಿಕ್ಸ್ಚರ್ ಆಫ್ ವಾಟ್? ಬೇಕಿಂಗ್ ಪೌಡರ್ ಅಂತ ಹೇಳುವಂಥದ್ರಲ್ಲಿ ಮೇಯ್ನಾಗಿ ಎರಡು ಕಾಂಪೊನೆಂಟ್ ಇರುತ್ತೆ. ಒಂದು NaHCO3 ಅಂತ ಹೇಳುವಂಥದ್ದು, ಇನ್ನೊಂದು ಟಾರ್ಟರಿಕ್ ಆ್ಯಸಿಡ್. ಟಾರ್ಟರಿಕ್ ಆ್ಯಸಿಡ್ದು ಫಾರ್ಮುಲಾ ಬೇಕಂತ ಹೇಳುವವರು ಈ ಥರ ಇದೆ. ಅದ್ರದ್ದು ಫಾರ್ಮುಲಾ COH, ಮೇಲ್ಗಡೆನೂ COH ಇರುತ್ತೆ, ಇಲ್ಲಿರುತ್ತೆ, ಇಲ್ಲಿ OH, OH, ಇಲ್ಲಿ H, H. ಅದಕ್ಕೆ ಬೇರೆ ಬೇರೆ ಕಾನ್ಫಿಗರೇಷನ್ ಇದೆ, ಬಟ್ ಇದು ಅದರದ್ದು ಫಾರ್ಮುಲಾ ಆಗಿರುತ್ತೆ. ಈ ಥರ ನೀವು ಇಲ್ಲಿ ಈ ಪಾಯಿಂಟಲ್ಲಿ ಬೇಕಾದ್ರೆ CH2 ಅಂತ ಹೇಳಿ ನೆನ್ಪಿಟ್ಕೊಳ್ಬೋದು. ಜಸ್ಟ್ CH ಅಂತ ಹೇಳಿ ಕೂಡ ನೆನ್ಪಿಟ್ಕೊಳ್ಬೋದು. ಬ್ಯಾಲೆನ್ಸಿ ಬಂದು ಇಲ್ಲಿ H ಇದೆ, ಇಲ್ಲಿ OH ಇದೆ, ಜಸ್ಟ್ C ಅಂತ ಹೇಳಿ ಕೂಡ ನೆನ್ಪಿಟ್ಕೊಳ್ಬೋದು ನೀವು. ಓಕೆನಾ? 4 ಬಾಂಡ್ ಆಲ್ರೆಡಿ ಅದು ಫಾರ್ಮ್ ಆಗಿದೆ. ಓಕೆ, ಸೊ ಇದು ಕಾರ್ಬನ್. ಈ ಪಾಯಿಂಟ್ ಸೆಂಟ್ರಲ್ ಬಂದು ಕಾರ್ಬನ್ ಆಗಿರುತ್ತೆ. ಸೊ ಯಾವುದು ಕರೆಕ್ಟ್ ಆಪ್ಷನ್? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟರಿಕ್ ಆ್ಯಸಿಡ್. ನೆಕ್ಸ್ಟ್, ಕೆಮಿಕಲ್ ಫಾರ್ಮುಲಾ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವುದು? ನಾವು ಇವಾಗಷ್ಟೇ ಬರ್ತೀವಿ, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಲಿಸ್ಟ್ ದ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಆಫ್ ಕ್ಲೋರ್-ಆಲ್ಕಲಿ ಪ್ರಾಸೆಸ್. ಯಾವುದೆಲ್ಲ? ಸೋಡಿಯಂ ಹೈಡ್ರಾಕ್ಸೈಡ್, Cl2H2. ನಮ್ಮ 2020 CBSE ಕೇಳಿರುವಂತಹ ಕ್ವೆಶನ್. ರೈಟ್ ಒನ್ ಯೂಸ್ ಆಫ್ ಈಚ್. NaOH ಅನ್ನು ಪೇಪರ್ ಮೇಕಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. Cl2 ನಾವು ಡಿಸ್ಇನ್ಫೆಕ್ಟೆಂಟ್ ಆಗಿ ವಾಟರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಹೈಡ್ರೋಜನ್ ಗ್ಯಾಸ್ನ ಮಾರ್ಗರಿನ್, ಅಮೋನಿಯಂ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಫರ್ಟಿಲೈಸರ್ ಅಥವಾ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಹೌ ಇಸ್ ವಾಷಿಂಗ್ ಸೋಡಾ ಪ್ರಿಪೇರ್ಡ್ ಫ್ರಮ್ ದ ಸೋಡಿಯಂ ಕಾರ್ಬೋನೇಟ್? ಹೇಗೆ ಪ್ರಿಪೇರ್ ಮಾಡ್ತೀವಿ ವಾಷಿಂಗ್ ಸೋಡಾವನ್ನು? ಸೋಡಿಯಂ ಕಾರ್ಬೋನೇಟಿಗೆ ವಿ ಆ್ಯಡ್ 10 times of water, 10 water of crystallization to get Na2CO3 10 times water. ಈ ಇಕ್ವೇಷನ್ NCERT ಕೊಟ್ಟಿದ್ದಾರೆ. ಸೊ ಇದೇ ಇಕ್ವೇಷನ್ ನೀವು ಫಾಲೋ ಮಾಡ್ಕೊಳ್ಬೋದು. ಗಿವ್ ಇಟ್ಸ್ ಕೆಮಿಕಲ್ ಇಕ್ವೇಷನ್. ಕೆಮಿಕಲ್ ಇಕ್ವೇಷನ್ ಆಫ್ ವಾಷಿಂಗ್ ಸೋಡಾ ಇಸ್ sodium carbonate decahydrate. Okay, next, name the type of hardness of water which can be removed by it. Permanent hardness alva, adu adradu application. Direct question from NCERT. Next question,
2019 ಕೇಳಿರುವಂಥದ್ದು. ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಇಸ್ ಆಡೆಡ್ ಟು 2 ಟೆಸ್ಟ್ ಟ್ಯೂಬ್ A and B. ಎರಡು ಟೆಸ್ಟ್ ಟ್ಯೂಬ್ಗೆ, ಟೆಸ್ಟ್ ಟ್ಯೂಬ್ A ಮತ್ತು ಟೆಸ್ಟ್ ಟ್ಯೂಬ್ Bಗೆ. ಸೊ ಐ ವಿಲ್ ಬಿ ಟೇಕಿಂಗ್ ದಿಸ್ ಟೆಸ್ಟ್ ಟ್ಯೂಬ್ A and ಟೆಸ್ಟ್ ಟ್ಯೂಬ್ B. ಓಕೆ, ಎಕ್ಸ್ಕ್ಯೂಸ್ ಮಿ. ಬ್ಲೂ ಲಿಟ್ಮಸನ್ನು ಹಾಕಿರ್ತಾರೆ ಕಂಟೈನಿಂಗ್ HCl ಆ್ಯಂಡ್ NaOH. ಟೆಸ್ಟ್ ಟ್ಯೂಬ್ A ಯಲ್ಲಿ HCl ಇದೆ, ಟೆಸ್ಟ್ ಟ್ಯೂಬ್ B ಯಲ್ಲಿ NaOH ಇದೆ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಕಲರ್ ಚೇಂಜ್ ವಿಲ್ ಬಿ ಒಬ್ಸರ್ವ್ಡ್? ಯಾವ ಟೆಸ್ಟ್ ಟ್ಯೂಬಲ್ಲಿ ಕಲರ್ ಚೇಂಜ್ ಒಬ್ಸರ್ವ್ ಮಾಡ್ತೀರಾ? ಯಾವುದನ್ನು ತಗೋತೀರಾ? ಬ್ಲೂ ಲಿಟ್ಮಸ್ ತಗೋತೀರಾ. ಸೊ ಯು ವಿಲ್ ಒಬ್ಸರ್ವ್ ಕಲರ್ ಚೇಂಜ್ ಇನ್ A ಬಿಕಾಸ್ ಇಟ್ ಹ್ಯಾಸ್ ಆಸಿಡ್. ಸೊ ಬ್ಲೂ ಲಿಟ್ಮಸ್ ಚೇಂಜಸ್ ಇನ್ ಟು ರೆಡ್. ಆ್ಯಸಿಡಲ್ಲಿ ಅದು ರೆಡ್ ಆಗಿ ಚೇಂಜ್ ಆಗಬೇಕು. ಓಕೆ, ದೆನ್ ಇನ್ ವಿಚ್ ಟೆಸ್ಟ್ ಟ್ಯೂಬ್ ಕಲರ್ ಚೇಂಜ್ ವಿಲ್ ಬಿ ಒಬ್ಸರ್ವ್ಡ್? ಸ್ಟೇಟ್ ದ ಕಲರ್ ಚೇಂಜ್ ಆ್ಯಂಡ್ ಗಿವ್ ಇಟ್ಸ್ ರೀಸನ್. Because acid will change the litmus color to red due to its H plus ion. Then the second question is, what is observed when 2 ml of hydrochloric acid, that is HCl, is treated with 1 gram of sodium carbonate, metal carbonate, Na2CO3. So carbonate salt ಗೆ ನೀವು ಆ್ಯಸಿಡನ್ನು ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ? ಬೇಕಿಂಗ್ ಸೋಡಾಗೆ ಲಿಟಲ್ ಬಿಟ್ ಆಫ್, ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮನೇಲೇ ಮಾಡ್ಬೋದು. ಬೇಕಿಂಗ್ ಸೋಡಾಗೆ ಲಿಟಲ್ ಬಿಟ್ ಆಫ್ ವಿನೆಗರ್ ಆ್ಯಡ್ ಮಾಡಿ. ವಿನೆಗರ್ ಇಸ್ ಅನ್ ಆ್ಯಸಿಡ್. ಬೇಕಿಂಗ್ ಸೋಡಾದಲ್ಲಿ ಕಾರ್ಬೋನೇಟ್ ಇದೆ, ಅದು ಬೈಕಾರ್ಬೋನೇಟ್, ಸ್ಟಿಲ್ ಅದು ಕಾರ್ಬೋನೇಟ್ ಇದೆ ಅಲ್ವಾ? ಅಲ್ಲಿ ಏನಾಗಬೇಕು ಅಂತ ಹೇಳಿದರೆ, ಯಾವಾಗಲೂ ಆ್ಯಸಿಡ್ ಕಾರ್ಬೋನೇಟ್ ವಿಲ್ ಗಿವ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಒಂದು. ಇನ್ನೊಂದು, ಈ NaCl ಕಂಬೈನ್ ಆಗಿ ಯು ಶುಡ್ ಗೆಟ್ ಅ ಸಾಲ್ಟ್. NaCl ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ದೇರ್ ಇಸ್ H ಇನ್ ಆ್ಯಸಿಡ್. ಅದು ಕಂಬೈನ್ ಆಗಿ ಏನು ಸಿಗಬೇಕು ನಿಮಗೆ? ವಾಟರ್ ಸಿಗಬೇಕು. ಸೊ ಯು ಶುಡ್ ರೈಟ್ ದಿಸ್ ಕೆಮಿಕಲ್ ಇಕ್ವೇಷನ್. ಮೆಟಲ್ ಆ್ಯಸಿಡ್, ಆ್ಯಸಿಡ್ ರಿಯಾಕ್ಟಿಂಗ್ ವಿತ್ ಮೆಟಲ್ ಕಾರ್ಬೋನೇಟ್. ಈ ರಿಯಾಕ್ಷನ್ನ ನೀವೇನು ಮಾಡಬೇಕು? ಮೆನ್ಷನ್ ಮಾಡಬೇಕು. ಸೊ ಅವ್ರು ಹೇಳಿದ್ದಾರೆ ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಅಂತ ಹೇಳಿ. ನಾವು ನೀಟಾಗಿ ಬರೆದ್ಬಿಡೋಣ. ಕೆಮಿಕಲ್ ರಿಯಾಕ್ಷನ್, ವೆನ್ HCl ರಿಯಾಕ್ಟ್ಸ್ ವಿತ್ ಸೋಡಿಯಂ ಕಾರ್ಬೋನೇಟ್, ನಾವೇನು ಸಿಗುತ್ತೆ? ಸಾಲ್ಟ್, NaCl ಸಿಗುತ್ತೆ, ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಮತ್ತೇನು ಸಿಗುತ್ತೆ? ವಾಟರ್, H2O. ಸೊ ಎಷ್ಟು ಟೈಮ್ಸ್ ಸೋಡಿಯಂ ಇದೆ ಇಲ್ಲಿ? 2 ಟೈಮ್ಸ್. ಸೊ 2 ಟೈಮ್ಸ್ ಬರ್ಕೊಳ್ಳಿ. Cl 2 ಟೈಮ್ಸ್ ಆಯಿತು. ಸೊ ಐ ರೈಟ್ ಹಿಯರ್ 2 HCl. H2 ಅಲ್ಲಿ ಬಂದು 2 ಇದೆ, ಹಾಗೆ ಬರೀತಾರೆ. ಇಲ್ಲಿ ಯಾವುದೇ ರಿಯಾಕ್ಷನ್ ಕಂಡೀಷನ್ಸ್ ಬೇಕಾಗಿಲ್ಲ. ಸೊ ಸೆಕೆಂಡ್ 2018 ಕೇಳಿರುವಂತಹ ಕ್ವೆಶನ್, ಹೌದು ಲಾಸ್ಟ್ ಇದು 19 ಇತ್ತು, 2018 ಕೇಳಿರುವಂತಹ ಕ್ವೆಶನ್ ಬಂದು, ರೈಟ್ ದ ನೇಮ್ ಆಫ್ ದ ವೈಟ್ ಪೌಡರ್ ಜನರಲಿ ಆ್ಯಡೆಡ್ ಟು ಬೇಸನ್ ಟು ಮೇಕ್ ದ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಪಕೋರಾ. ವೈಟ್ ಪೌಡರ್ದು ನೇಮ್ ಏನು? ಬೇಕಿಂಗ್ ಸೋಡಾ ಅಲ್ವಾ? NaHCO3 ಅಥವಾ ಬೇಕಿಂಗ್ ಪೌಡರ್ ಅಂತ ಹೇಳಿ ಕೂಡ ನೀವು ಬರೀಬೋದು. ಆ ವೈಟ್ ಪೌಡರ್ ಇಸ್ ನಥಿಂಗ್ ಬಟ್ ಬೇಕಿಂಗ್ ಪೌಡರ್ ಅಲ್ವಾ? ಬೇಕಿಂಗ್ ಪೌಡರ್ನೇ ಯೂಸ್ ಮಾಡ್ತೀವಿ. ಲಿಸ್ಟ್ 2 ಇಂಗ್ರೀಡಿಯೆಂಟ್ಸ್ ಆಫ್ ದಿಸ್ ಪೌಡರ್. ಬೇಕಿಂಗ್ ಪೌಡರ್ದು 2 ಇಂಗ್ರೀಡಿಯೆಂಟ್ಸ್ ನಾವು ಆಲ್ರೆಡಿ ಕಲ್ತಿದ್ದೀವಿ. ಇಟ್ ಇಸ್ ನಥಿಂಗ್ ಬಟ್ ಸೋಡಾ, NaHCO3 ಮತ್ತು tartaric acid. So ಯಾಕೆ NaHCO3 ಹಾಕ್ತೀವಿ? Because it releases CO2 gas which makes the pakora soft. Why do we add tartaric acid? It neutralizes carbonate and removes bitter taste ಅಲ್ವಾ? ಆ ರಿಯಾಕ್ಷನನ್ನು ಬರಿಬೋದಾ ಒಂದ್ಸಲ? ನೀವು ಆ ಬೇಕಿಂಗ್ ಪೌಡರ್ನ ಹೀಟ್ ಮಾಡಬೇಕಾದ್ರೆ ಅದರಲ್ಲಿರುವಂತಹ ಬೇಕಿಂಗ್ ಸೋಡಾ ವಿಲ್ ಅಂಡರ್ಗೋ ಡಿಕಂಪೋಸಿಷನ್ ರಿಯಾಕ್ಷನ್ ಟು ಗಿವ್ Na2CO3 ಪ್ಲಸ್. ಇದು ಡಿಕಂಪೋಸ್ ಆಗಿ ಸೋಡಿಯಂ ಕಾರ್ಬೋನೇಟ್ ಆಗುತ್ತೆ, ಅದರಲ್ಲೂ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಮತ್ತು ಅಲ್ಲಿ ಇದೆ ಡೆಫಿನೈಟ್ ಆಗಿ ವಾಟರ್ ಫಾರ್ಮ್ ಆಗಬೇಕು. ಇಲ್ಲಿ 2 ಅಂತ ಹೇಳಿ ಹಾಕ್ಕೊಳ್ತೀರಾ. ಸೊ ಕ್ವೆಶನಿಂಗ್ ನಾನು ವಾಪಸ್ ಬರ್ತಾ ಇದ್ದೀನಿ. Write the function of each. ನಾವು ಬರೆದ್ವಿ. ಆಲ್ಸೋ ಗಿವ್ ದ ಇಕ್ವೇಷನ್ ಆಫ್ ಇಟ್ಸ್ ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ದ ಪೌಡರ್ ಇಸ್ ಹೀಟೆಡ್. ನಾನು ಅದು ಕೂಡ ಬರೆದಿದ್ದೀನಿ ಇಲ್ಲಿ. ರಿಯಾಕ್ಷನ್ ಬರೆದೆ, ಫಂಕ್ಷನ್ ಕೂಡ ಬರೆದಿದ್ದೀನಿ. ಬೇಕಿಂಗ್ ಸೋಡಾ ಸಾಫ್ಟ್ ಆಗಲಿಕ್ಕೆ, ಟಾರ್ಟರಿಕ್ ಆ್ಯಸಿಡ್ ಬಿಟರ್ ಟೇಸ್ಟ್ನ ರಿಮೂವ್ ಮಾಡೋಕ್ಕೆ, ಆ್ಯಂಡ್ ಟು ನ್ಯೂಟ್ರಲೈಸ್ ನಾವು ಆ್ಯಡ್ ಮಾಡ್ತೀವಿ. ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ನೇಮ್ ಆ್ಯಂಡ್ ಗಿವ್ ಫಾರ್ಮುಲಾ ಆಫ್ 2 ಸಾಲ್ಟ್ ವಿಚ್ ಕಂಟೈನ್ಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ದು ಡೆಫಿನೇಷನ್ನ ಡೈರೆಕ್ಟಾಗಿ NCERTಯಿಂದ ಆಯ್ಕೆ ಮಾಡ್ಕೊಳ್ಳಿ. ಇಟ್ ಈಸ್ ನಥಿಂಗ್ ಬಟ್ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ದ ಸಾಲ್ಟ್. ಓಕೆನಾ? 2 ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರುವ ಸಾಲ್ಟ್ ಬರೀರಿ ಅಂತ ಹೇಳಿ. ಜಿಪ್ಸಮ್ ಬೆಸ್ಟ್ ಎಕ್ಸಾಂಪಲ್, ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ 2 ಟೈಮ್ಸ್ ಆಫ್ ವಾಟರ್. ಇನ್ನೊಂದು ನಿಮ್ಮ ವಾಷಿಂಗ್ ಸೋಡಾ ಇದೆಯಲ್ವಾ, ಏನಾದರೂ Na2CO3 10 ಟೈಮ್ಸ್ ಆಫ್ ವಾಟರ್. ಓಕೆ,
ಸೊ ಇವಿಷ್ಟು ಬಂದು ಕ್ವೆಶನ್ಸ್ ಆಗಿರುತ್ತೆ. ಆಲ್ ರೈಟ್, ನಮ್ಮ ಸ್ಲೈಡ್ ಇಲ್ಲಿಗೆ ಮುಗಿಯುತ್ತೆ. ಎಸ್, ಸೊ 2019ವರೆಗೂ ನಾವು ನೋಡಿದ್ವಿ. 19 ಕ್ವೆಶನ್ ಆದ ಮೇಲೆ 2018 ಕ್ವೆಶನ್ಸ್ವರೆಗೂ ನಾವು ಸಾಲ್ವ್ ಮಾಡಿದ್ವಿ. ಸೊ ಇದಿಷ್ಟು ಕ್ವೆಶನ್ಸ್ಗಳು ಬಂದು ನಮ್ಮ PYQ ಸೀರೀಸ್ ಆಫ್ ಸ್ಟೇಟ್ ಬೋರ್ಡ್ ಮತ್ತು SSLC ಬೋರ್ಡ್ ಕ್ವೆಶನ್ಸ್ ಆಗಿರುತ್ತೆ. ನಿಮಗಿದು ಯೂಸ್ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಿ, ಸೊ ದ್ಯಾಟ್ ಅದು ನನಗೆ ಮೋಟಿವೇಟ್ ಕೂಡ ಮಾಡುತ್ತೆ, ಪ್ಲಸ್ ಇಂಪ್ರೂವೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಬೆಸ್ಟ್ ನೆಕ್ಸ್ಟ್ ಸೀರೀಸಲ್ಲಿ ಕೊಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ರಲ್ಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ ಬರುವಂತಹ PYQ ಕ್ವೆಶನ್ಸ್ನ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.